ಏನು ಇಲ್ಲ ನಯನಿ, ನಂದೀಶ ಚಿಕ್ಕ ಚಿಕ್ಕ ವಿಷಯಕ್ಕೂ ತಲೆ ಕೆಡಿಸ್ಕೊತಾನೆ. ನಂದಿನೋ ಬಂದಿನೋ, ಅವ್ರಂತೂ ಕೋಲ್ ತಗೊಂಡು ಹೊಡಿತೀನಿ ಅಂತ ಹೆದರ್ಸ್ಬಾರ್ದಲ್ವಾ? ಯಾರು? ಸುಮನ. ನನ್ ತಂಗಿನ? ಹೌದು ಮಾತೆ. ಪೆಟ್ಟಿಗೆ ತೋರಿಸಿದ ಡಮ್ಮಕ್ಕನಿಗೆ ಚಂದ್ರಕಾಂತ ಮಣಿನ ತೋರಿಸ್ತ್ಯಾ ಇಲ್ವೋ ಅಂತ ಹೇಳಿ ಚಿಕ್ಕ ಮಾತೆ ಕೋಪ ಮಾಡ್ಕೊಂಡ್ರು. ಏನಿ ಅನ್ಯಾಯ ಅಂತ ಕೇಳಿದ್ದಕ್ಕೆ ನನಗೆ ಬಾಯಿಗೆ ಬಂದಾಗ ಬೈದ್ರು. ಸುಮನಂಗೆ ಹುಚ್ಚಿಡಿದಿದೆ ಅನ್ಸುತ್ತೆ. ದೊಡ್ಡೋರು ಚಿಕ್ಕೋರು ಅನ್ನೋದನ್ನು ನೋಡ್ದೆ ಬಾಯಿಗೆ ಬಂದಾಗ ಮಾತಾಡಿದಾಳೆ. ಅವಳಿಗೆ ಸರಿಯಾಗಿ ಬುದ್ಧಿ ಹೇಳ್ತೀನಿ ತಾಳಿ. ಗಾಯತ್ರಿನ್ ಸ್ವಲ್ಪ ನೋಡ್ಕೊಳ್ಳಿ. ವಿಶಾಲಕ್ಷಮ್ಮ ತಾಯಿ, ಏನಿದು? ನನಗೆ ಯಾಕಮ್ಮ ಹೀಗೆಲ್ಲ ತೋರಿಸ್ದೆ? ಏನಾಯ್ತು ಮಾತೆ? ಸುಮನ ಹತ್ರ ಹೋಗ್ತೀನಿ ಅಂದೆ, ಯಾಕಿಲ್ ಹಾಗೆ ನಿಂತ್ಕೊಂಡ್ಬಿಟ್ಟೆ? ಹತ್ರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ನೀವು ದೂರ ಆಗ್ತಾ ಇದ್ದೀರಾ. ಯಾಕೆ ಹಾಗೆ ಹೇಳ್ತೀಯಾ? ನಾನೇನಾದ್ರೂ ತಪ್ಪು ಹೇಳ್ಬಿಟ್ನಾ? ಕೆನ್ನೆಗೆ ಹೊಡ್ಕೊಳ್ಳ ಮಾತೆ. ಇಲ್ಲ ಬಿಡು, ಗೊತ್ತೋ ಗೊತ್ತಿಲ್ದೇನೋ ಹೇಳ್ದೆ, ಆದ್ರೆ ನೀನ್ ಹೇಳಿದ್ರೆ ನಿಜ ಆಗೋ ತರ ಇದೆ. ಏನ್ ಹೇಳ್ತಿದ್ಯಾ ನೈನಿ? ಇದೇನು ಇಲ್ಲ, ನೀವ್ ಹೊರಡಿ. ಇದೇನು ಮಾತೆ? ಚಿಕ್ಕ ಮಾತೇನ ದಂಡಿಸ್ತೀನಿ ಅಂತ ಹೇಳಿ ಸುಮ್ಮನಾಗ್ಬಿಟ್ರಲ್ಲ ನೀವು. ಮನ್ಸು ಬದಲಾಗಿರ್ಬೇಕು. ಎಷ್ಟೇ ಆದ್ರೂ ಸಹೋದರಿ ಅಲ್ವಾ? ಪಕ್ಷಪಾತನಾ? ಸ್ವಾರ್ಥನಾ? ನಂದೀಶ, ನಿನ್ನ ಕೈ ಮುಗಿತೀನಿ, ದಯವಿಟ್ಟು ನನ್ನ ಅಪಾರ್ಥ ಮಾಡ್ಕೋಬೇಡಿ. ಈಗ ನಾನು ಸುಮನಿಗೆ ಬುದ್ಧಿ ಹೇಳೋದಕ್ಕಿಂತ ಎಚ್ಚರಿಕೆ ಕೊಡೋದೇ ಮುಖ್ಯ. ಪರಿಸ್ಥಿತಿ ಸರಿ ಹೋದ್ಮೇಲೆ ನಿಮ್ ಜೊತೆ ಕೂಡ ಸರಿಯಾಗಿ ನಡ್ಕೊಳಕ್ ಹೇಳ್ತೀನಿ. ಡಮ್ಮೋ ಡಮ್ಮ. ನಡಿ ನಂದೀಶ. ನಾವಾದ್ರೂ ಹೋಗ್ಲೇಬೇಕಲ್ವಾ? ಮಾತೆ ಅಂತೂ ನಿಂತ್ಕೊಂಡ್ಬಿಟ್ರು. ಸುಮ್ಮನನ್ನ ನಾಗರಾಜ ಯಾಕೆ ಕಚ್ಚೋದ್ರಲ್ಲಿದ್ದಾನೆ? ಅವಳೇನ್ ಪಾಪ ಮಾಡಕ್ ಹೊಟ್ಟಿದ್ದಾಳೆ? ಅಂಬಾ ಶಿವಶಂಭೋ. ಓಂ ನಮಃ ಶಿವಾಯ. ಅತ್ತೆ, ಇನ್ಯಾವ ಮಮ್ಮಿ ಹೋದ್ರ ಅನ್ಸುತ್ತೆ. ಅತ್ತೆ, ಮಾಮ್ ಮಾಮ್ ಪ್ರಜ್ಞೆ ತಪ್ಪು ಅನ್ಸುತ್ತೆ ಬ್ರೋ. ಯಾರಾದ್ರೂ ನೀಚು ಮುಚ್ಚಿ. ದಾರಿ ಬಿಡು ಪುತ್ರ, ದಾರಿ ಬಿಡಿ ಮಾತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ವಲ್ಲಭ, ಇವರೆಲ್ಲ ಏನ್ ಹೇಳ್ತಿದಾರೋ? ನನ್ನ ರಾಮಕೃಷ್ಣನ್ ಮಾಡ್ಕೊಂಡು ಚೆನ್ನಾಗಿ ಆಟ ಆಡ್ಸಿದ್ರಿ ಮಮ್ ನೀವು. ಇವ್ರು ಹೇಳ್ತಿರೋದು ನಿಜಾನೇ. ಅಯ್ಯೋ, ನನ್ಗೇನು ನೆನ್ಪಿಲ್ವಲ್ಲ. ಮೋಡಿ ಮಾಡೋ ವಿಶಾಲಾಕ್ಷಿ ಹೇಳ್ದಂಗೆ ನೀವ್ ಯಾವ್ದೋ ಕಾಲಕ್ಕೆ ಹೋಗಿದ್ರಿ ಅತ್ತೆ. ಅಮ್ಮನ ತಲೆಗೆ ನೀವ್ 2ನೇ ಸಲ ತಲೆನ ತಾಗ್ಸಿದಾಗ ಮತ್ತೆ ನೀವು ಸರಿ ಹೋದ್ರಿ ಮಾತೆ. ನಾನ್ ಹೇಳ್ದಾಗ ನನ್ ಮಾತ್ ಕೇಳದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಪರವಾಗಿಲ್ಲ ಬಿಡು, ಕೈಲಾಸನಾಥನ ವಿಭೂತಿ ಹಣೆ ಮೇಲೆ ಹಚ್ಬೇಕು ಅಂತಾನೆ ಹಣೆಲ್ ಬರ್ದಿತ್ತು ಅಂತ ಹೀಗೆಲ್ಲ ಆಯ್ತು. ಅಕ್ಕ, ಅತ್ತೆನ್ ಕರ್ಕೊಂಡು ಹೋಗಿ ಬಟ್ಟೆ ಬದಲಾಯಿಸು. ನಾನೇ ಉಟ್ಕೋತೀನಿ. ನಾನು ಉಡ್ಸೋ ಸಾಹಸ ಅಂತೂ ಮಾಡಲ್ಲ ಬಿಡಿ. ರಾಜು, ನಿಮ್ಮ ಅಮ್ಮನ್ ಕರ್ಕೊಂಡು ಹೋಗಿ ಜ್ಯೂಸ್ ಕುಡ್ಸ್ಬಿಟ್ ಬನ್ನಿ, ಸ್ವಲ್ಪ ಸುಧಾರಿಸ್ಕೋತಾರೆ. ಮಾಮ್ ಬನ್ನಿ ಮಾಮ್, ಹುಷಾರು. ನಡೀರಿ. ಟೈಮ್ ಕರೆಕ್ಟಾಗಿ ನೈನಿ ವಿಭೂತಿ ಹಚ್ಚಿದ್ರಿಂದ ಮಾಮ್ ನಾರ್ಮಲ್ ಆಗ್ಬಿಟ್ರು. ನೈನಿ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲೇನ್ ಮಾಡ್ತಿದ್ಯಾ ಸುಮನ? ಒಂದಲ್ಲ ಒಂದ್ ಕೆಲ್ಸ ಹೇಳ್ತಿರ್ತಿಯಲ್ಲ, ಅದಕ್ಕೆ ಗಿಡಕ್ ನೀರ್ ಹಾಕ್ತಿದೀನಿ. ಸಿಕ್ಕಾಪಟ್ಟೆ ಮಳೆ ಬರ್ತಾನೆ ಇದೆಯಲ್ಲ, ನೀನ್ ಮತ್ತೆ ನೀರ್ ಹಾಕಿದ್ರೆ ಹಾಳಾಗುತ್ತೆ. ನೋಡಿದ್ಯಾ, ಒಳ್ಳೆ ನೀರ್ ಕೂಡ ಒಂದೊಂದ್ಸಲ ಒಳ್ಳೇದ್ ಮಾಡಲ್ಲ. ನೀನು ಅಷ್ಟೇ ಅಲ್ವಕ್ಕ, ಎಲ್ರ ಜೊತೆನೂ ಚೆನ್ನಾಗಿರ್ತೀಯ, ಆದ್ರೆ ನನ್ ವಿಷಯಕ್ ಬಂದ್ರೆ ಮಾತ್ರ ಹೊರಗಿನೋಳ್ ತರ ಟ್ರೀಟ್ ಮಾಡ್ತೀಯ. ನಾನೇನ್ ಮಾಡ್ದೆ ಸುಮನ? ಸುಮ್ಮನ ಇದೊಂದು ಮಾತ್ರ ಚೆನ್ನಾಗಿ ಹೇಳ್ತೀಯ. ಇಷ್ಟೇ ಆಗೋಯ್ತು. ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅರ್ಥ ಆಗೋ ಹಾಗೆ ಹೇಳು. ನಾನು ನೀನ್ ಒಡ ಹುಟ್ದವಳು ಅಂತ ನಿನಗ್ ನಿಜವಾಗ್ಲೂ ಪ್ರೀತಿ ಏನಾದ್ರೂ ಇದ್ದಿದ್ರೆ ನಾನದೇನೇ ಕೇಳಿದ್ರು ನೀನ್ ಕೊಡದೆ ಇರ್ತಿರ್ಲಿಲ್ಲ. ಎಷ್ಟು ಬೇಕು ಅಂತ ಹೇಳು. ನಾನೇನ್ ಚಿಕ್ಕ ಹುಡುಗಿನ ಚಿಲ್ರೆ ಕೊಟ್ರೆ ಹೋಗಿ ಚಾಕ್ಲೇಟ್ ತಗೊಳಕ್ಕೆ? ನೀನ್ ಆಫರ್ ಕೊಟ್ರು ಸರಿ, ನನ್ಗೆ ಆಸೆ ಇದ್ರು ಅಷ್ಟೇ. ಇಷ್ಟು ಕೊಡು ಅಂತ ನಾನೇನ್ ಕೇಳಲ್ಲ. ಇಷ್ಟೇ ಇಷ್ಟು ಚಿಕ್ಕದಾಗಿರೋ ಚಂದ್ರಕಾಂತ ಮಣಿ ಕೊಡು ಸಾಕು. ಹೇಳ್ತೀನಿ. ಅಮ್ಮ, ವಿಶಾಲಾಕ್ಷಿ ತಿಳ್ಕೋಬೇಕು ಅಂತಿದಾರಲ್ವಪ್ಪ. ನೀನ್ ಹೇಳಮ್ಮ ಬೇಗ. ಆ ಮಚ್ಚೆ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಮೊದ್ಲು ಚಂದ್ರಕಾಂತ ಮಣಿನ ತಗೊಂಡು ಬರ್ಬೇಕು. ಅಯ್ಯಪ್ಪ, ನೀನ್ ಯಾಕಮ್ಮ ಮನೆ ಬಗ್ಗೆ ಮಾತಾಡ್ತೀಯ? ಹೌದು, ಇವಾಗ ಯಾಕಮ್ಮ? ಅದನ್ ಮುಚ್ಚಿಟ್ಟು ಈಗ ಯಾಕೆ ಅಂತ ಕೇಳ್ತಿದ್ಯಲ್ಲ? ನೀನಿರೋ. ಆ ಚಂದ್ರಕಾಂತ ಮಣಿಯಿಂದ ಮಚ್ಚ ಬಗ್ಗೆ ಹೇಗ್ ತಿಳ್ಕೊತೀವಿ ವಿಶಾಲಾಕ್ಷಿ? ಚಂದ್ರಕಾಂತ ಮಣಿನ ತಗೊಂಡು ನಾನ್ ತಂದಿರೋ ಮಟ್ಕೆ ಮೇಲೆ ಆ ಮಣ್ಣಿನ ಇಟ್ಟು ಹುಣ್ಮೆ ಬೆಳಕಿಗೆ ತೋರಿಸ್ಬೇಕು. ಚಂದ್ರನ್ ಬೆಳಕಲ್ಲಿಟ್ರೆ? ಆ ಚಂದ್ರನ್ ಬೆಳಕಿಗೆ ಮಡ್ಕೆ ಮೇಲೆ ಇಟ್ಟಿರೋ ಆ ಚಂದ್ರಕಾಂತ ಮಣಿ ಕರಗಿ ನೀರಾಗೋಗುತ್ತಪ್ಪ.
ಮಣಿ ಕರ್ಗಿ ನೀರಾಗ್ಬಿಡುತ್ತಾ? ಹೌದಮ್ಮ, ಆ ನೀರೊಳಗೆ ನೀವು ಬಗ್ಗು ನೋಡಿದ್ರೆ ಆಗ ಅರ್ಧ ಚಂದ್ರಾಕಾರದ ಮಚ್ಚೆ. ಇದಕ್ಕೂ ಮೊದಲು ಅದ್ಯಾರಾಗಿತ್ತೋ ಅವ್ರ ರೂಪವನ್ನ ನೀವು ಎಲ್ಲಾರು ನೋಡ್ಬೋದು. ಹೌದು, ಅಮ್ಮ ಹೇಳಿದ್ದು ಸತ್ಯ. ಆಸಕ್ತಿ ಇರೋರು, ಆ ಶಕ್ತಿ ಇರೋರು ಚಂದ್ರಕಾಂತ ಮಣಿನ ತಗೊಂಡು ಬಂದು ಹೇಳ್ದ ಹಾಗೆ ಮಾಡಬೇಕು ಅಷ್ಟೇ. ಮಣಿ ಎಲ್ಲಿದೆ? ಪೆಟ್ಗೆಲಿ ಭದ್ರವಾಗಿ ಇಡಿ ಅನ್ನಲ್ಲ. ಆದ್ರೆ ಆ ಪೆಟ್ಗೆಲಿಲ್ಲ ಅತ್ತೆ. ನಮ್ಮ ಅಕ್ಕ ಅದನ್ನ ತಗೊಂಡು ಬೇರೆ ಎಲ್ಲೋ ಎತ್ತಿಟ್ಟಿದ್ದಾಳೆ. ಎಲ್ಲಿಟ್ಟಿದ್ಯಾ ನಯನಿ? ಅತ್ತೆ ಸೊಸೆಯರು ಓರ್ಕಿತೀರು, ನೀವುಗಳೇ ಬಗೆಹರಿಸ್ಕೊಡಿ. ಈ ಹೇಳಮ್ಮ, ಅಷ್ಟೇ ರಿಸ್ಕ್ ತಗೊಳ್ಳೋರು ಯಾರು? ಅದೆಲ್ಲ ನಂಗೆ ಬೇಕಿಲ್ಲ. ಆ ಚಂದ್ರಕಾಂತ ಮಣಿ ನಾನು ನೋಡ್ಲೇಬೇಕು. ಆಗಲ್ಲ. ಯಾವುದೇ ಪರಿಸ್ಥಿತಿಲೂ ಅದನ್ನ ನೀನು ಕೊಡಬಾರ್ದು ಅಂತ ಹೇಳ್ತಾರೆ ಗುರುಗಳು. ಆ ಮಣಿ ಪಡ್ಕೊಳಕ್ ಹೋಗಿ ಸುಮ್ಮನಿಗೆ ನಾಗರಾಜ ಕಚ್ತಾನ? ನೈನಿ, ನೀನ್ ಏನು ಹೇಳ್ದೆ? ಯಾಕೆ ಹಾಗೆ ಹೋಗ್ತಿದ್ಯಾ? ನಾಯಿನಿ ಯೋಚನೆಯಲ್ಲಿ ಮುಳುಗಿದಾಳೆ. ಯಾರು ಏನೇ ಯೋಚನೆ ಮಾಡಿದ್ರು ಸರಿ, ಆ ಮಚ್ಚೆ ಇದಕ್ಕೂ ಮುಂಚೆ ಯಾರಿಗಿತ್ತು ಅಂತ ತಿಳ್ಕೊಳ್ಳೇಬೇಕು. ಹೌದಮ್ಮ, ಇನ್ ಸ್ವಲ್ಪ ದೂರ ಇರೋದೇ ಒಳ್ಳೇದು. ಗುರುಗಳು ಚಂದ್ರಕಾಂತ ಮಣಿನ ತಗೊಂಡ್ ಬಂದಿದ್ದ ದಿನ ಸುಮನ ಒಂಥರ ಆಡಿದ್ದಕ್ಕೆ ಅದನ್ನೇ ನೆಪ ಮಾಡ್ಕೊಂಡು ಇನ್ ಮುಂದೆ ಸುಮನ ಅದನ್ನ ಮುಟ್ಬಾರ್ದು, ಹಿಡ್ಕೋಬಾರ್ದು ಅಂತ ಷರತ್ ಹಾಕಿದ್ರೆ ಹೇಗೆ? ಒಳ್ಳೇದಲ್ಲ ಅಂತ ಹೇಳದ್ಮೇಲೆ ಕೇಳ್ಬೇಕಲ್ವಾ ಅತ್ತೆ? ಒಳ್ಳೇದೇ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಹೇಗೆ? ಮಂತ್ರ ಹಾಕ ವಿಶಾಲಾಕ್ಷಿ ಹೇಳದ್ಲಲ್ಲ, ಚಂದ್ರಕಾಂತ ಮಣಿಯಿಂದ ವಿಶಾಲ್ ನಾಯಿನಿ ದತ್ತು ತಗೊಂಡಿರೋ ಗಾಯತ್ರಿ ತಲೆ ಮೇಲಿರೋ ಅಂತ ಅರ್ಧ ಚಂದ್ರಾಕಾರದ ಮಚ್ಚೆ ಇದಕ್ಕೂ ಮೊದಲು ಯಾರಿಗಿತ್ತೋ ಅದನ್ನ ತಿಳ್ಕೋಬಹುದು ಅಂತ. ಕರೆಕ್ಟೇ ಬಲ್ಲ ಬಾವಾ. ಒಂದ್ ರೀತಿಲಿ ನಿಮ್ ಆಸೆನ ನೆರವೇರ್ಸಕ್ಕೆ ನಾನು ಕೂಡ ಸಹಾಯ ಮಾಡ್ದೊಳಗಾಗ್ತೀನಲ್ಲ. ನಮ್ಮ ಅಕ್ಕ ಇದನ್ನ ಅರ್ಥ ಮಾಡ್ಕೊಳಲ್ಲ. ಚಿಕ್ಕ ಮಗುಗಿರೋ ಮಚ್ಚೆ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಏನಿದೆ ಅದನ್ನ ಹೇಳ್ತೀರಾ? ಆ ಮಚ್ಚೆಗೆ ಏನೋ ಚರಿತ್ರೆ ಇದೆ ಅಂತ ನನ್ 6th ಸೆನ್ಸ್ ಹೇಳ್ತಿದೆ ಕಂದ. ನಾನೊಂದ್ಸಲ ಡಿಸೈಡ್ ಮಾಡದ್ಮೇಲೆ ಆ ಕೆಲ್ಸ ಮುಗ್ಸೋ ತನಕ ನಿದ್ದೆ ಮಾಡಲ್ಲ ಅಂತ ನಿನಗೆ ಗೊತ್ತಲ್ಲ. ಅದಾದ್ಮೇಲೆ ಕುಂಭಕರ್ಣನ್ ತರ ಮಲ್ಕೋತಿರೇನೋ. ಏಯ್, ಎಕ್ಸಾಂಪಲ್ ಹೇಳ್ತಿದ್ದೀನತ್ತೆ. ಅದಾಗೋವರ್ಗೂ ನಿಮಗ್ ಪಾಪ ನೆಮ್ಮದಿನೂ ಇರಲ್ಲ, ನಿದ್ದೆನೂ ಇರಲ್ಲ. ಹೇಳಕ್ಕ, ಚಂದ್ರಕಾಂತ ಮಣಿನ ಎಲ್ ಬಚ್ಚಿಟ್ಟಿದ್ಯಾ? ಪೆಟ್ಕೆಲಿಲ್ವಾ? ಹೇಳದ್ನಲ್ಲ ಬಾವಾ, ಅದ್ರಿಂದ ತೆಗ್ದು ಎಲ್ಲ ಬಚ್ಚಿಟ್ಟಿದ್ದಾಳೆ ಅಂತ. ಗುರುಗಳ ಮಾತು ಹಗುರವಾಗಿ ತಗೋಬೇಡಿ. ವಿಶಾಲಾಕ್ಷಿ ಮಾತು ಕೂಡ ಕೇಳ್ಬೇಕಲ್ಲ ಡಮ್ಮಕ್ಕ. ಆ ಮಣಿನ ಹೊರಗೆ ತೆಗೆದ್ರೆ ಸುಮನಮ್ಮ ಏನೋ ಮಾಡ್ಬಿಡ್ತಾಳೆ ಅಂತ ಭಯ ಆಗ್ತಿದೆ ಅಕ್ಕ. ಯಾರಿಗೇನೇ ಆದ್ರೂ ಇವ್ರಿಗೆ ಪಶ್ಚಾತ್ತಾಪ ಇರಲ್ಲ ಮಾವ. ಅಂದ್ರೇನ್ ಸತ್ತೋಗ್ತಾರಾ? ಸುಮನ, ನನ್ ತಂಗಿ ಸುಮನ ಸಾಯ್ತಾಳೆ.
ಏನ್ ಹೇಳ್ದೆ ಅಕ್ಕ? ನಾನ್ ಸತ್ ಹೋಗ್ತೀನ? ಹೌದು. ಏಯ್, ನೀನ್ ಟೆನ್ಷನ್ ಮಾಡ್ಕೊಂಡು ನಮಗೂ ಹೆದರ್ಸ್ಬೇಡ. ಅಕ್ಕ, ನಾಗರಾಜನ್ ತಲೆ ಮೇಲಿರೋ ಚಂದ್ರಕಾಂತ ಮಣಿನ ಎತ್ಕೊಡು. ಕಷ್ಟ. ಯಾಕ್ ಕಷ್ಟ? ತಲೆ ಮೇಲೆ ಇಟ್ಟಿದ್ದೀನಿ ಅಷ್ಟೇ. ಅದನ್ನ ತಗೋಬೇಕಂದ್ರೆ ಅರ್ಹತೆ ಇರ್ಬೇಕು. ಇಟ್ಟಿದ್ದು ನೀನೆ, ವಾಪಸ್ ತಗೊಳೋದಿಕ್ಕೆ ನಿನಗೆ ಅರ್ಹತೆ ಇಲ್ಲ ಅಂದ್ರೆ ಹೇಗೆ? ಹೌದು ಅತ್ತೆ. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರೋರು ಮಾತ್ರನೇ ನಾಗರಾಜನ್ ತಲೆ ಮೇಲಿರೋ ಮಣಿನ ತೆಗಿಬಹುದು. ಸುಮ್ನ ಹುಟ್ಟಿದ್ದು ಆ ನಕ್ಷತ್ರದಲ್ಲೇ ಅಲ್ವಾ ಅದ್ಗೆ? ಹಾಗಂತ ಅದನ್ನ ತೆಗೆಯೋದಕ್ಕೆ ಹೋದ್ರೆ ನಾಗರಾಜ ಅವಳು ಕಚ್ಬೋದು. ನೈನಿ ಹೇಳ್ದಾಗೆ ಸುಮ್ಮನ ಪ್ರಾಣ ಬೇಕಾದ್ರೂ ಹೋಗ್ಬೋದು. ಸಾಹಸ ಮಾಡ್ಬೋದು ಸುಮನ. ಪ್ರಾಣ ಹೋದ್ಮೇಲೆ ಮಣಿ ಇದ್ರೂ ಏನ್ ಲಾಭ ಹೇಳು? ಅಷ್ಟೇ ಅಲ್ವಾ, ಕೃಷಿ ಮಾಡಿದ್ರು ಫಲಿತಾಂಶ ಬರಲೇಬೇಕು. ಸುಮನನ್ ಪ್ರಾಣನ ನಾವು ಉಳಿಸ್ಕೋತೀವಿ. ಹೇಗೆ? ಎಷ್ಟು ಖರ್ಚಾದ್ರೂ ಯೋಚನೆ ಮಾಡಲ್ಲ. ಸುಮ್ಮನೆ ಒಬ್ಳೆ ಅಲ್ಲ. ಐ ಮೀನ್ ಅವಳ ಹೊಟ್ಟೆಯಲ್ಲಿರೋದು ಕೂಡ ಗರ್ಭದಲ್ಲಿರೋ ಪ್ರಾಣಿ ತರ ಪ್ರಾಣ ಕಳ್ಕೊಳ್ಳುತ್ತೆ. ಪರವಾಗಿಲ್ಲ, ಏನಾದ್ರೂ ಆಗ್ಲಿ, ನಂಗ ಮಣಿ ಬೇಕು. ಸುಮನ, ಏನ್ ಮಾತಾಡ್ತಿದ್ಯಾ? ಅಕ್ಕ, ಈ ನಾಗರಾಜ ನನಗ್ ಮಾತ್ರ ಕಚ್ತಾನ, ಇಲ್ಲಾಂದ್ರೆ ನಿಮ್ ಎಲ್ರಿಗೂ ಕಚ್ತಾನ? ಈಗ ಆ ಚಂದ್ರಕಾಂತ ಮಣಿನ ನೀ ತಗೊಳಕ್ ಹೋದ್ರೆ ನಿನ್ನನ್ ಮಾತ್ರ ಕಚ್ತಾನೆ ಸುಮನ. ದೇಹದಲ್ಲಿ ನಮ್ಮ ಅಕ್ಕನ ರಕ್ತ ಹರಿತಿರೋ ಈ ಗಾನವಿ ನನ್ನ ಹತ್ರ ಇದ್ರೆ ಸಾವ್ನ ಕೂಡ ನಾನು ಗೆಲ್ಬೋದು ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ಅಯ್ಯೋ, ಸುಮ್ಮನೆ ಮಾತ್ ಕೇಳು. ಹಾಸಿನಿ, ನಯನಿ ಹೇಳ್ದಂಗೆ ನಡೀತಿರ್ಬೇಕಾದ್ರೆ ಗಾನವಿ ಬಗ್ಗೆ ಭಯಪಡೋ ಅಗತ್ಯ ಇಲ್ಲ. ಮಣಿ ತಗೊಳಕ್ ಹತ್ರ ಹೋದಾಗ ಯಾರನ್ ಕಚ್ಚತ್ತೋ ಯಾರಿಗ್ ಗೊತ್ತು? ಅಲ್ಲ, ಚಿಕ್ಕ ಮಗು ಅಲ್ವಾತೆ. ನೀವು ಸುಮ್ಮನನ್ನ ತಡೆಯೋಕ್ ನೋಡಿದ್ರೆ ಆಮೇಲೆ ಅವಳೇನಾದ್ರೂ ಮಾಡ್ತಾಳೆ. ಹುಷಾರು. ಹುಷಾರು. ನಿಂಗೆ ಹೇಳ್ತಾರದು. ಯಾಕೆ ಹೀಗ್ ಮಾಡ್ತಾ ಇದ್ದೀಯ? ಬೇಡ ಸುಮ್ಮನ. ಸುಮನ, ಹೇಳದನ್ ಕೇಳು. ಸುಮನ, ನನ್ ಮಾತ್ ಕೇಳು. ಹೀಗ್ ಮಾಡ್ಬೇಡ ನೀನು. ಸುಮನ, ಬೇಡ ಸುಮನ, ನಿಂತ್ಕೋ. ಅರೇ ಸುಮನ, ಬೇಡ ಸುಮನ. ಅಯ್ಯೋ, ಬೇಡ. ಸುಮನ, ಹೇಳದನ್ ಕೇಳು ಸುಮನ. ಸುಮನ, ಬೇಡ ಸುಮನ. ಬೇಡ ಸುಮ್ಮನೆ. ಸುಮನ ಪ್ಲೀಸ್, ಬೇಡ ಇರೋ. ಹೇಳಿ ಸುಮನ, ಬನ್ರಿ ಇವಳಿಗೆ. ಬೇಡ ಸುಮನ, ನನ್ ಮಾತ್ ಕೇಳು. ನಿಂಗೆ ಕೇಳು. ಸುಮನ, ಸುಮನ, ಯಾಕೆ ಸುಮನ, ಮಾಡ್ತಾ ಬೇಡ. ಅಯ್ಯೋ ಸುಮನ. ಸುಮನ, ಸುಮನ, ಸುಮನ ಬೇಡ. ನನ್ ಮಾತ್ ಕೇಳಿ ನೀನು. ಸುಮನ, 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 ಅಯ್ಯೋ ಸುಮನ, ಅನವೇ. ಸುಮನ, 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 ಅಯ್ಯೋ,
ಸುಮನಮ್ಮ. ಅಯ್ಯೋ. ಎದ್ದೇಳು ಸುಮನ, ಏನಾಯ್ತು? ಸುಮನ, ಸುಮನ. ಈ ಹುಡುಗಿ ಹೇಳಿದ್ ಮಾತು ಕೇಳೋದೇ ಇಲ್ಲ. ಸುಮನ ಎದ್ದೇಳು. ಸುಮನ ಸುಮನ ಎದ್ದೇಳು. ಎದ್ದೇಳಮ್ಮ. ಸುಮನಾ ಬಿಡು. ಸುಮನಾ ಸು ಹೌದು ಸುಮನ, ಇಲ್ಲಾಂದಿದ್ರೆ ಇಷ್ಟೊತ್ತು ನಿನ್ ಫೋಟೋನ 3 ಅಡಿ ಸೈಜ್ಗೆ ಪೋಸ್ಟರ್ ಮಾಡ್ಸೋ ಕೆಲ್ಸದಲ್ಲಿ ಇರ್ತಾ ಇದ್ವಿ. ದತ್ತು ತಗೊಂಡಿರೋ ಈ ಮಗುನ ನನ್ನ ಹೊಟ್ಟೆ ಮೇಲೆ ನಿಲ್ಲಿಸ್ತೀರಾ? ಹೌದಲ್ವಾ? ಆಗ ಇದೇ ಮಾತನ್ನ ಕೇಳೋಣ ಅನ್ಕೊಂಡಿದ್ದೆ. ಗಾಬ್ರಿಲಿ ಮಾತೆ ಆಚೆ ಬರ್ಲಿಲ್ಲ. ಫಿಟ್ಟಿಂಗ್ ಇಡೋ ಬುದ್ಧಿ ಇಟ್ಕೋಬೇಡಿ ಅತ್ತೆ. ಏಯ್, ಸುಮನನ್ ನೋವನ್ನ ಅರ್ಥ ಮಾಡ್ಕೊಳ್ದೆ ನನಗೆ ಅಂತಿದ್ಯಲ್ಲೇ ನೀನು. ಗಾಯತ್ರಿ ಏನ್ ಸುಮನನ್ನ ತುಳಿಲಿಲ್ಲ. ಸುಮನನ್ಗಲ್ಲ, ಅವಳ ಹೊಟ್ಟೆಗೆ ಕಾಲಲ್ಲಿ ತುಳ್ಸಿದಾಳಲ್ಲ, ಒಳಗಡೆ ಇರೋ ಮಗುಗೆ ಏನಾಗುತ್ತೇನೋ ಅನ್ನೋ ಭಯ, ಆತಂಕ ಆ ತಾಯಿ ಹೃದಯಕ್ಕಿರಲ್ವಾ? ಮಗು ಇದ್ರೆ ತಾನೆ ಹಾಗಿರೋಕೆ. ಮಗು ಇಲ್ದೆ ಇನ್ನೇನಿರತ್ತೆ? ಏನ್ ಮಾತಾಡ್ತಿದ್ದೀರಾ ನೀವು? ಸುಮನ, ಕೋಪ ಮಾಡ್ಕೋಬೇಡ. ಗಾಯತ್ರಿ ಮಣಿ ಸಿಕ್ಸಿದ ಕಾಲಲ್ಲಿ ತುಂಬಾ ಮೃದುವಾಗಿ ಸೌರಿದ ಜಾಗದಲ್ಲಿ ಪಾಪ ಮಗು ಇರ್ಲಿಲ್ಲ ಅಂತ ವಿಕ್ರಾಂತ್ ಹೇಳ್ತಿದ್ದಾನಷ್ಟೇ. ನೀನ್ ಬೇರೆ ರೀತಿ ಅರ್ಥ ಮಾಡ್ಕೋಬೇಡ ಪ್ಲೀಸ್. ನಿಜ ಹೇಳಿದ್ರು ಅರ್ಥ ಮಾಡ್ಕೊಳ್ದಿರೋ ಸುಮನಂಗೆ ನೀವ್ ಏನ್ ಹೇಳಿದ್ರು ಅದ್ ಪ್ರಯೋಜನ ಇಲ್ಲ ಯಜಮಾನ್ರೆ. ಸರಿ ಬಿಡು, ಆ ಮಣಿ ನಿನ್ ಹತ್ರನೇ ಇರ್ಲಿ. ನನಗ್ ಬೇಕು ಅತ್ತೆ. ಸಂಜೆ ಆದ್ಮೇಲೆ ನೀನೇ ಮಡಕೆಲಿಟ್ಟು ಅದನ್ನ ಬೆಳದಿಂಗಳಲ್ಲಿ ಇಡುವಂತೆ. ಕರಗ ಹೋದ್ರೆ ಅದಕ್ ಮೀರಿದ ಬೆಲೆನ ನಾನ್ ಕಟ್ತೀನಿ. ಹಾ, ಮಾಮ್ ಹೇಳಿದ್ರು ಅಂದ್ರೆ ತುಂಬಾನೇ ಯೋಚನೆ ಮಾಡಿರ್ತಾರೆ ಸುಮ್ಮನ. ನೀನ್ ಸ್ವಲ್ಪ ಹೊತ್ತಿರು. ನಿಮ್ ಮಾತನ್ ಕೇಳೋ ಹಾಗೆ ನಾನ್ ತಲೆ ಆಡಿಸ್ತೀನಿ. ಆಮೇಲೆ ನಾನು ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತೀನಿ. ಹುಣ್ಣಿಮೆ ರಾತ್ರಿಗಾಗಿ 1000 ಕಣ್ಣಿಟ್ಕೊಂಡು ಕಾಯ್ತಾ ಇರಿ. ವಿಶಾಲಾಕ್ಷಮ್ಮನವರ ಲೀಡೆ ಕಣ್ಣಾರೆ ನೋಡಿವ್ರಂತೆ. ಓಂ ಶಾಂತಿ. ಮೂರ್ಖ, ಮಹತ್ವವಾದ ಮಣಿಗಳಿಗೆ ಬೆಲೆ ಕಟ್ಟೋದಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಕೆಲವೊಂದಕ್ಕೆ ಬೆಲೆಗಿಂತ ಅದರಿಂದ ಬರೋ ಕಳೆನೆ ಮುಖ್ಯ ಅಂತ ಅನ್ಕೋಬೇಕು. ನಿಜಾನೇ ಸ್ವಾಮಿ. ಆದ್ರೆ ಮಗುಗಿರೋ ಮಚ್ಚೆಯಿಂದ ನನಗೆ ಆತಂಕ ಆಗ್ತಿರೋ ವಿಷಯ ಏನು ಅಂತ ತಿಳ್ಕೋಬಹುದು ಅಂತ ನಾನು ಅನ್ಕೊಂಡಿದ್ದೆ. ಆ ವಿಷಯನ ನಿಮಗೆ ಹೇಳಿದ್ರೆ ದಾರಿ ತೋರಿಸ್ತೀರಾ ಅಂತ ಬಂದೆ. ಆದ್ರೆ ಮುಂದಿನ ಜನ್ಮದಲ್ಲೂ ಮತ್ತೆ ತಿಲೋತ್ತಮ ಆಗಿ ಹುಟ್ಟಬೇಕು ಅನ್ಕೊಂಡಿದ್ಯಾ? ಅರ್ಥ ಆಗ್ಲಿಲ್ವಾ? ನಮ್ಮ ಮಾಮ್ ಕೂಡ ಅರ್ಥ ಆಗ್ಲಿಲ್ಲ ಅಂತ ನನ್ಗೆ ಅರ್ಥ ಆಯ್ತು ಸ್ವಾಮಿ. ಚಂದ್ರಕಾಂತ ಮಣಿನ ಕರಗಿಸಿದ ಕೆಲವೇ ಕ್ಷಣಕ್ಕೆ ನಿನ್ನ ತಾಯಿ ತಿಲೋತ್ತಮನ ಪ್ರಾಣ ಅವಳನ್ನ ಬಿಟ್ಟು ಹೋಗ್ಬೋದು ವಲ್ಲಭ. ಅದಕ್ಕೆ ಸಿದ್ಧವಾಗಿದ್ರೆ ಮಾತ್ರ ಈ ಪ್ರಯತ್ನವನ್ನ ನೀನು ಮುಂದುವರಿಸಬಹುದು. ಪರವಾಗಿಲ್ಲ ಸ್ವಾಮಿ. ಮಾಮ್, ಆರ್ ಯು ಕ್ರೇಜಿ? ಒಂದ್ ನಿಮಿಷ ಸ್ವಾಮಿಗಳೇ, ನೀವ್ ಈ ಕಡೆ ಬನ್ನಿ. ಬನ್ನಿ ಇಲ್ಲೇ ಏಯ್, ಬನ್ನಿ ಮಾಮ್, ಬನ್ನಿ. ನಿಮ್ಗೆ ಅರ್ಥ ಆಗ್ತಿಲ್ವಾ? ನಿನ್ಗೆ ತೊಂದರೆ ಆಗುತ್ತೆ ಅಂತ ಅಖಂಡ ಸ್ವಾಮಿಗಳು ಹೇಳ್ತಾ ಇಲ್ಲ, ನೀನು ಮೇಲೆ ಹೋಗ್ತೀಯ ಅಂತ ಹೇಳ್ತಾ ಇದಾರೆ. ನೀನ್ ತಲೆ ಕೆಟ್ಟಿದ್ಯಾ ವಲ್ಲಭ? ಅವರು ನನ್ನ ಒಳ್ಳೇದಕ್ಕೆ ಹೇಳ್ತಾರೆ, ಆದ್ರೆ ನಾನಂತೂ ಡಿಸೈಡ್ ಮಾಡಾಗಿದೆ. ಏನು ಸಾಯ್ತೀನಿ ಅಂತನ? ಬಾಯ್ ಮುಚ್ಚೋ. ಅಲ್ಲಿ ಗಾಯತ್ರಿಕ ಬಂದ್ರೆ ತಾನೇ ನನ್ ಸಾವಾಗೋದು. ಇಲ್ಲಾಂದ್ರೂ ಅವ್ರೆ ಅಲ್ಲಿಗೆ ಬರ್ಬೋದಲ್ವಾ? ಅದಕ್ಕಿಂತ ಇನ್ನೇನ್ ಬೇಕು? ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತೀನಿ. ನೀನ್ ಬಾ.
ಸ್ವಾಮಿ, ನನ್ ಮಗ ಏನೂ ಗೊತ್ತಿಲ್ದೆ ನಿಮ್ ಬಗ್ಗೆ ಏನೇನೋ ಹೇಳ್ತಿದ್ದಾನೆ. ನಾನು ಹೇಳಿದ್ದು ಏನ್ ಮಮ್ ಹೀಗ್ ಮಾತಾಡ್ತೀರಾ? ಅದಕ್ಕೆ ನೀವಿಷ್ಟು ದಿನ ಸರ್ವೈವ್ ಆಗಿರೋದು. ನಿಮ್ಮ ಆಶೀರ್ವಾದದಿಂದ ನಾನು ಕ್ಷೇಮವಾಗಿರ್ತೀನಿ, ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅನ್ನೋ ನಂಬಿಕೆಯಿಂದ ಈ ಪ್ರಯೋಗದ ಹಾದಿಗೆ ಹೆಜ್ಜೆ ಇಡ್ತೀನಿ. ಬರ್ತೀನಿ ಸ್ವಾಮಿ. ಒಳ್ಳೇದಾಗಿ ನಡಿ. ಸರಿ ಬನ್ನಿ. ಸಾವನ್ನ ಮನೆ ಕರೀತಾ ಇದ್ದಾಳೆ, ಅದನ್ನ ಅನುಭವಿಸ್ಬೇಕಷ್ಟೆ. ರಿಂಗ್ ಯಾಕೆ ಹಾಕಿದಾರೆ? ಅದನ್ನ ದಾಟಿ ಸುಮನ ಬರಬಾರ್ದು ಅಂತ. ಬಂದ್ರೆ ಸಾಯ್ತೀಯ. ನನ್ನೊಳ್ಳೆ ವಿಲನ್ ತರ ನೋಡ್ತಾ ಇದ್ದೀರಾ ನೀವೆಲ್ರೂ. ಅಪಾರ್ಥ ಮಾಡ್ಕೋಬೇಡ ಸುಮನ. ಯಾರಿಗೂ ತೊಂದರೆ ಆಗ್ದಿರ್ಲಿ ಅಂತ ಬೇರೆ ದಾರಿ ಇಲ್ದೆ ಸ್ವಾಮೀಜಿ ಹಿಂಗ್ ಮಾಡಕ್ ಹೇಳಿದ್ರು. ಗುರುಗಳೇ, ಮೋಡ ದೂರ ಸರಿತಿದೆ. ಬೆಳದಿಂಗಳ ಬೆಳಕಿನ ಸಮಯ ಬರ್ತಿದೆ. ನಯನಿ, ಚಂದ್ರಕಾಂತ ಮಣಿನ ಗಂಟಿಂದ ಬಿಚ್ಚಿ ಆ ಮಡಕೆ ಮೇಲಿಡು. ಚಂದ್ರಕಾಂತ ಮಣಿನ ಇಡು ನಯನಿ. ನಿಲ್ಸಿ. ನಿಲ್ಸಿ, ನಿಲ್ಸಿ. ಬೇಡ 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 ಬೇಡ, ನಿಲ್ಸಿ ನಿಲ್ಸಿ ನಿಲ್ಸಿ. ಇಲ್ಲ ಇಲ್ಲ ಇಲ್ಲ. ಇಲ್ಲ, ಬೇಡ, ಕರಗ್ ಹೋಗಬೇಡ, ಬೇಡ. ಚಂದ್ರಕಾಂತ ಮಣಿ ಕರ್ಗೋಗ್ತಿದೆ. ನೀಲಿ ಬಣ್ಣದ ನೀರ್ ಬಿಟ್ಕೋತಿದೆ. ಬೇಡ ಬೇಡ ಅಂತ ಹೇಳ್ತಿದ್ರು. ಚಂದ್ರಕಾಂತ ಮಣಿನ ನೀರಾಗಿ ಬದಲಾಗೋ ಹಾಗೆ ಮಾಡಿದ್ರಿ. ಇದಕ್ಕೆ ನೀವು ಖಂಡಿತ ಅನುಭವಿಸ್ತೀರಾ. ವಿಕ್ರಾಂತ, ಸುಮನ ಸುತ್ತಲೂ ಇರೋ ರಂಗೋಲಿನ ಅಳಿಸ್ಬಿಡು. ಅವಳು ಮತ್ತೆ ಮಾಮೂಲು ಸ್ಥಿತಿಗೆ ಬರ್ತಾಳೆ. ನೀರಿಂದ ಅಳಿಸ್ಬಿಡ್ತೀನಿ ಗುರುಗಳೇ. ಅಳ್ಸಾಕು. ಇಲ್ಲ ಇಲ್ಲ, ಯಾಕೆ ಕರ್ಗೋದೆ, ಯಾಕೆ ಕರ್ಗೋದೆ? ಕಾಂತ, ಯಾಕೆ ನನ್ನ ಬಿಟ್ಟು ಹೋದೆ? ಅಯ್ಯೋ, ಬೇಡ ಬೇಡ, ಕರ್ಗೋಗ್ಬೇಡ, ಕರ್ಗೋಗ್ಬೇಡ, ಕರ್ಗೋಗ್ಬೇಡ. ಯಾಕೆ ನೀವೆಲ್ರೂ ಹಾಗೆ ನೋಡ್ತಿದ್ದೀರಾ? ಸುಮನ, ನಿನ್ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ತಿದೀವಿ. ನನಗೇನಾಗಿದೆ? ನಾನ್ ಚೆನ್ನಾಗೇ ಇದ್ದೀನಲ್ಲ. ಅಂದ್ರೆ ಸುಮನ, ಇಷ್ಟೊತ್ತು ನೀನು ಅತ್ತು ಕರೆದು ದುಃಖ ಪಟ್ಟಿದ್ದು ಅದ್ಯಾವುದೂ ನಿನ್ಗೆ ನೆನ್ಪಿಲ್ವಾ? ನಾನ್ಯಾಕೆ ಸುಮ್ಸುಮ್ನೆ ಹೇಳ್ತೀನಕ್ಕ?
ಯಾಕಂದ್ರೆ ಚಂದ್ರಕಾಂತ ಮಣಿ ಚಂದ್ರನ್ ಬೆಳಕಿಗೆ ಕರ್ಗೋಯ್ತು. ಅಮ್ಮ, ಬರೀ ನೆನಪಾಗಿ ಉಳಿದಿರೋ ನೀವು ಮತ್ತೆ ಅವಾಗಿನ ಹಾಗೆ ನನಗೆ ಕಾಣಿಸಿದ್ರಿ. ಮನ್ಸಿಗಾಗ್ತಿರೋ ಖುಷಿನ ಹೊರಗೆ ಹಾಕಿದ್ರೆ ಎಲ್ಲಿ ಅನುಮಾನ ಪಡ್ತಾರೆ ಅಂತ ಸುಮ್ಮನಾದೆ. ನಿಜವಾದ ಪ್ರೀತಿಗೆ ನೀವು ಉದಾಹರಣೆ ಅಮ್ಮ. ಅಪ್ಪ ಮಗಳಿಗೇನೋ ಹೇಳ್ತಿದ್ದಾರೆ, ಅಮ್ಮ ತಿಳ್ಕೊಬೋದಾ? ನೋವೇ ಸೀಕ್ರೆಟ್ ಯಾರಾದ್ರೂ ಹೇಳ್ತಾರಾ? ಆಹಾ, ನನಗ್ ಗೊತ್ತಿಲ್ದಿರೋ ಸೀಕ್ರೆಟು ಇದೆ ಅಂತ ಆಯ್ತು. ತುಂಬಾ ಇದೆ. ಹೌದು ಬಿಡಿ. ಗಾಯತ್ರಿ ಮಾಡೋ ಚೇಷ್ಟನ ಯಾಕೆ ಸಹಿಸ್ಕೊತಿದ್ದೀರಾ ಅನ್ಕೊಂಡೆ. ಅಮ್ಮೋರ್ ಹೆಸರಿಟ್ಕೊಂಡಿರೋದಕ್ಕೆ ನೀವ್ ಸುಮ್ನಿದ್ದೀರಾ ಅಂತ ಈಗ ಗೊತ್ತಾಯ್ತು. ಬರೀ ನಮ್ಮಮ್ಮನ ಹೆಸರು ಮಾತ್ರ ಅಲ್ಲ, ಈ ಮುದ್ದು ಕೂಸು ನಮ್ಮಮ್ಮನೇ. ನೀವ್ ಇಷ್ಟೊಂದು ಪ್ರೀತಿಸ್ತಿರೋದಕ್ಕೆ ನಾನ್ ಕೂಡ ಗಾಯತ್ರಿಗ್ ಒಂದ್ ಮಾತು ಹೇಳ್ದೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಥ್ಯಾಂಕ್ಸ್. ಬರೀ ಬಾಯಲ್ಲಿ ಹೇಳ್ತಿರಲ್ಲ ಯಜಮಾನ್ರೆ, ಕೈ ಕುಲುಕ್ಬೇಕಲ್ಲ. ಹಾ ಹೌದಲ್ವಾ ಗಾಯತ್ರಿ? ಥ್ಯಾಂಕ್ ಯು ಮಮ್ಮಿ ಅಂತ ಹೇಳು. ಅಪ್ಪ ಮಗಳಿಗೆ ವೆಲ್ಕಮ್. ಯಜಮಾನ್ರೆ, ನಿಮ್ಮಿಬ್ರನ್ನು ನೋಡಿ ನಾನ್ ವಿಷಯ ಹೇಳೋದೇ ಮರ್ತ್ ಹೋದೆ. ಏನೇನೆ? ತಿಲೋತ್ತಮ ಅತ್ತೆ ಕತ್ತನ್ನ ಯಾರೋ ಹಿಸ್ಸಿದ್ದಾಗ ಆಯ್ತು ಅಂತ ಹೇಳಿದ್ರಲ್ಲ, ಯಾರ್ ಹಾಗ್ ಮಾಡಿರ್ಬೋದು? ನೈನಿ, ನಾನೇನ್ ನೋಡಿಲ್ವಲ್ಲ, ನನ್ನನ್ ಕೇಳ್ತಿದ್ದೆ ನೀನು? ಗಾಯತ್ರಿ ಅಮ್ಮೋರ್ ಕೈಗಳ? ನಮ್ಮಮ್ಮನ ಕೈಗಳೇ ಅಂತ ಹೇಗೆ ಹೇಳ್ತಿದ್ಯಾ ನಾನಿ? ಹೌದಲ್ವಾ? ಏನೋ ಗೊತ್ತಾಗ್ದೆ ಹಾಗೆ ಹೇಳ್ಬಿಟ್ಟೆ ಯಜಮಾನ್ರೆ. ಆದ್ರೂ ಅಮ್ಮವ್ರು ಯಾಕೆ ಹೀಗೆಲ್ಲ ಮಾಡ್ತಾರೆ? ನಿಮ್ಮನ್ ಸಾಕಿ ಬೆಳ್ಸಿರೋ ತಿಲೋತ್ತಮ ಅತ್ತೆ ಮೇಲೆ ಅಭಿಮಾನ ಇರುತ್ತೆ ಅಲ್ವಾ? ಮತ್ತೆ ನೀನ್ ಮ್ಯಾನೇಜ್ ಮಾಡ್ತಿದ್ಯಾ ಅನ್ನೋ ವಿಷಯ ನನಗೆ ಅರ್ಥ ಆಗ್ತಿದೆ. ನಮ್ಮಮ್ಮನ್ನ ಸಾಯಿಸಿರೋದು ತಿಲೋತ್ತಮನೆ ಅನ್ನೋ ವಿಷಯ ನಿನಗ್ ಗೊತ್ತಿದೆ ಅನ್ನೋದು ನನಗ್ ಗೊತ್ತಿದೆ ನೈನಿ. ಆ ವಿಷಯ ನನಗೂ ಗೊತ್ತಿದೆ ಅಂತ. ಮತ್ತೆ ಈ ಬಿಸ್ನೀರು ಮತ್ತು ಬಟ್ಟೆ ಯಾಕೆ ತಗೊಂಬಂದೆ? ನಿಮ್ ಸಮಾಧಾನಕ್ಕೋಸ್ಕರ ಅಷ್ಟೇ. ಅಷ್ಟೇ ಹೊರತು ನನಗಂತೂ ಗಂಟ್ಲು ನೋವು ಇಲ್ಲ ಅಂತಿದ್ಯಾ? ಇಲ್ಲ ಮಾಮ್. ಹತ್ರ ಬಾರೋ. ಅದಕ್ಕೇನು ನೋಡಿ. ಎಸ್ ಮಾಮ್. ಸ್ವಲ್ಪ ಬೆಂಡ್ ಆಗೋ. ಓಕೆ. ಅಯ್ಯೋ ಮಾಮ್, ಏನ್ ಮಾಡ್ತಿದ್ದೀರಾ ಮಾಮ್? ಬಿಟ್ಬಿಡಿ ಮಾಮ್. ಅಯ್ಯೋ ಮಾಮ್, ಅಯ್ಯೋ ಮಾಮ್, ಅಯ್ಯೋ ಮಾಮ್, ಸತ್ತೋಗ್ತೀನಿ ಮಾಮ್. ಅಯ್ಯೋ, ಏನ್ ಸಾಯಿಸ್ಬೇಕು ಅಂತ ಇದ್ದೀರಾ? ನಾನೇನ್ ಮಾಡಿದ್ನೋ? ಕುತ್ಕೆ ಹೆಸ್ಗುದ್ರಲ್ಲ? ಇಲ್ವಲ್ಲ. ಓ, ಅದೆಲ್ಲ ನಿನ್ ಭ್ರಮೆ. ಅಷ್ಟೊಂದ್ ಭಯ ಪಡ್ಕೊಂಡು ಫೀಲ್ ಆಗ್ಬಾರ್ದು ಕಣೋ. ಅರ್ಥ ಆಯ್ತು. ನಮ್ಗೆ ವಾಪಸ ಅಮ್ಮ. ಗಂಟ್ಲು ಎಷ್ಟು ನೋವಾಗುತ್ತೆ ಅಂತ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗೋದು. ಸಾರಿ ಮಾಮ್, ಇವಾಗ ಗೊತ್ತಾಯ್ತು ಬಿಡಿ. ಬಂದ್ ಕೂತ್ಕೊಳ್ಳಿ, ಶಾಖ ಕೊಡ್ತೀನಿ. ವಲ್ಲಭ, ಕೇಳಿಸ್ತಾ ಇದೆ. ನನ್ ಕತ್ತಿ ಹಿಸ್ಕಿದ್ದು ಯಾರು ಅಂತೀಯಾ? ನನ್ ಕುತ್ಕೆನ್ ಮಾತ್ರ ನೀವೇ ಹಿಸ್ಕಿದ್ದು. ನಿಮ್ ಕುತ್ಕೆ ಯಾರು ಹಿಸ್ಕಿದ್ದು ಅಂತ ನಾನು ಅಲ್ಲಿದ್ರು ನೋಡೋದಕ್ಕಾಗ್ಲೇ ಇಲ್ಲ. ನನ್ಗ್ಯಾಕೋ ಪುನರ್ಜನ್ಮದಲ್ಲಿ ಕೂಡ ಗಾಯತ್ರಿಕ ಸತ್ ಹೋಗಿ ಮತ್ತೆ ಆತ್ಮದ ರೂಪದಲ್ಲಿ ಹಾಗ್ ಮಾಡಿದ್ಯೇನೋ ಅಂತ ಡೌಟ್ ಆಗ್ತಿದೆ ಕಣೋ. ಹಾ, ಆತ್ಮ ಆಗಿದ್ರೆ ಹಾಯ್ ಹೇಳ್ಬೇಕಿತ್ತಲ್ಲ ನೈನಿ. ನಿಜಾನೇ. ಭ್ರಮೆ ಅಂದ್ರೆ ನೀವು ನಂಬ್ತಾ ಇಲ್ಲ. ಅಷ್ಟು ಚಿಕ್ಕ ಮಡಕೆಯಿಂದ ಕೈಗಳು ಹೇಗ್ ಬರುತ್ತವೆ?
ಅವತ್ತು ಅಖಂಡ ಸ್ವಾಮಿಗಳು ಚಂದ್ರಕಾಂತ ಮಣಿನ ಕರಗಿಸಿದ್ರೆ ಕೆಟ್ಟದ್ದಾಗುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೀಗಾಯ್ತೇನೋ. ಆಗಿದ್ದೇನೋ ಆಗೋಯ್ತು ಮಾಮ್. ನಾಳೆ ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮಡಕೆ ಹೊರಲೇಬೇಕಾ? ಹೌದು. ಅಮ್ಮನವ್ರ ಮಡ್ಕೆನ ಹೊರಲ್ಲ ಅಂತ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅತ್ತೆಗೆ ಹೀಗಾಗ್ತಿರೋದು. ಏನಂತೆ? ಅರ್ಥ ಆಗದೆ ಇರೋ ತರ ಕೇಳ್ತಿದ್ದೀರಲ್ಲ. ಮಡ್ಕೆ ಹೊರ್ತೀನಿ ಅಂತ ನಿನ್ನೆ ರಾತ್ರಿ ಹೇಳಿ ಬೆಳಗಾಗೋ ಅಷ್ಟ್ರಲ್ಲಿ ಮಾತು ಬದಲಾಯಿಸಿದ್ರೆ ಅಮ್ಮನವರು ಹಣೆ ಬರನೇ ಬದಲಾಯಿಸ್ತಾರೆ. ಸ್ವಲ್ಪ ಹೊತ್ನಲ್ಲಿ ನಿಮ್ಮಮ್ಮ ಗೊಟ್ಟಕ್ಕಂತಾರೆ ರೀ. ಇಲ್ಲ, ಬೇಡ. ನಾನಿ, ಹಾ, ಇವಾಗೇನ್ ಮಾಡೋಣ? ನಾವ್ ಮಾಡೋದು ಏನೂ ಇಲ್ಲ ಯಜಮಾನ್ರೆ. ಅಮ್ಮನವ್ರನ್ನ ನಂಬಬೇಕಷ್ಟೇ. ಹರಕೆ ಮರ್ಕೆ ಹೊರ್ತೀನಿ ಅಂತ ಸಂಕಲ್ಪ ಮಾಡೋವರೆಗೂ ಸರಿ ಹೋಗಲ್ಲ. ನೀವು ಸಿಗಾಕ್ಸ್ತಿದ್ದೀರಾ? ಹೇ ಬ್ರೋ, ಅಮ್ಮ ಸತ್ತೋಗ್ತಾರೆ. ಅವ್ರೇನಾದ್ರು ಮಡಿಕೆ ಹೊರಲ್ಲ ಅಂತ ಹಠ ಮಾಡಿದ್ರು ಅನ್ಕೋ, ಆಮೇಲೆ ನಾವು ಅವ್ರ ಹೆಣನ ಹೊರಬೇಕಾಗತ್ತೆ. ಮಾಮ್, ಬೇರೆ ದಾರಿ ಇಲ್ಲ ಅನ್ಸತ್ತೆ. ನೀವು ಬದುಕ್ಬೇಕು ಅಂದ್ರೆ ನೀವು ಒಪ್ಕೋಬೇಕು ಅನ್ಸತ್ತೆ. ಹೊರ್ತೀನಿ, ಮಡಿಕೆನ ಹೊರ್ತೀನಿ. ಸರಿ. ಓಂ ನಮಃ ಶಿವಾಯ. ಅಕ್ಕ ಒಪ್ಕೊಂಡ್ಲಲ್ಲ? ಅದಕ್ಕೆ ಉಸಿರಾಡ್ತಾ ಇರೋದು. ನೋಡಿದ್ರ ಅತ್ತೆ, ದೇವ್ರ ವಿಷಯದಲ್ಲಾಗ್ಲಿ ಅದಕ್ಕೆ ಸಂಬಂಧಪಟ್ಟ ಹರಕೆ ವಿಷಯದಲ್ಲಾಗ್ಲಿ ನಿರ್ಲಕ್ಷ್ಯ ಮಾಡಬಾರ್ದು. ಇನ್ ಹಠ ಮಾಡಲ್ಲ. ಅವ್ರಿಗೆ ಅರ್ಶನ ಹಚ್ಚಿ. ಮಾಮ್, ನೈನಿ, ಹಾ, ಮಡಿಕೆ ರೆಡಿ ಇದೆಯಾ? ಇನ್ನು ಟೈಮ್ ಇದೆ ಯಜಮಾನ್ರೆ. ತಿಥಿ ಬದಲಾಗಿ ರಾಹುಕಾಲ ಮುಗಿಬೇಕು. ಅಷ್ಟರಲ್ಲಿ ಎಲ್ಲ ಏರ್ಪಾಟ್ ಮಾಡ್ಬೇಕು. ಬನ್ನಿ. ಅದು ತಲೆ ಮೇಲೆ ಹಾಗೆ ಇರ್ಬೇಕು ಅತ್ತೆ. ಟೇಕ್ ಕೇರ್ ಹಸ್ಬೆಂಡು. ಆ ಮಡಕೆನ ಮಾಮ್ ತಲೆ ಮೇಲೆ ಇಡು ಅಂತ ಹೇಳ್ತದಾನೆ ಬ್ರೋ. ಬೆಳಗಾದ ತಕ್ಷಣ ಇಡಕ್ ಹೇಳಿದ್ರಲ್ಲ? ಹೇಳಿದ್ದಾರೆ, ಆದ್ರೆ ತಿಥಿ ನಕ್ಷತ್ರ ಎಲ್ಲ ನೋಡ್ಬೇಕಲ್ವಾ? ಮಡಕೆ ಹೊರೋದಕ್ಕಿಂತ ಮುಂಚೆ ನನ್ಗೆ ತಿನ್ನಕ್ಕೇನಾದ್ರೂ ಕೊಡಿ. ಡಮ್ಮೋ ಡಮ್ಮ. ನೀವು ಹರಕೆ ತೀರ್ಸೋವರೆಗೂ ಊಟ ಮಾಡೋ ಹಾಗಿಲ್ಲಮ್ಮ. ತಿಂಡಿ ಏನಾದ್ರೂ ಕೊಡಿ. ನೀವಿವತ್ತು ತುಳಸಿ ದಳನು ತಿನ್ನೋ ಹಾಗಿಲ್ಲ ಅತ್ತೆ. ತಿಂಡಿ ಬಡ್ಸಿದ್ರೆ ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ನೋಣ ಅಂತ ಅನ್ಕೊಂಡಿದ್ರು ಅನ್ಸತ್ತೆ. ಪಾಪ ನಮ್ಮತ್ತೆ. ಅಯ್ಯೋ ನಮ್ಮತ್ತೆ. ಮೊದ್ಲು ಪೂಜೆ ಆಗ್ಲಿ ಇರಿ. ಸಾಯಂಕಾಲ 6 ಗಂಟೆವರೆಗೂ ಉಪವಾಸ ಇರ್ಬೇಕು ಅಂತೀರಾ ಇವಾಗ? ಇರಕ್ಕಾಗ್ದೇ ಇದ್ರೆ ಹೋಗಿ. ಹೋಟೆಲ್ಗ ಮುಖ ಅಪ್ಪಚ್ಚಿ ಆಗತ್ತಷ್ಟೇ. ಏಯ್, ನಿಮಗಲ್ಲ ಅತ್ತೆ. ನಿಷ್ಠೆಯಿಂದ ಮಾಡ್ಬೇಕಾಗಿರೋ ಪೂಜೆನ ನಿರ್ಲಕ್ಷ್ಯ ಮಾಡಿದ್ರೆ ಅಮ್ಮನವ್ರು ಕೋಪ ಮಾಡ್ಕೋತಾರೆ ಅಂತ ಹೇಳ್ದೆ. ನೈನಿ, ಒಳ್ಳೆ ಮುಹೂರ್ತ ಬಂದಿದೆ. ರಾಹುಕಾಲನೂ ದಾಟಾಗಿದೆ. ಮಡಕೆನ ಮಾಮ್ ತಲೆ ಮೇಲೆ ಇಡ್ಬೇಕೀಗ. ಹಾಗೆ ಆಗ್ಲಿ ಯಜಮಾನ್ರೆ.
ಅಕ್ಕ ತಗೋ. ಬಾ ಸುಮನಾ. ನಂಗ್ ಬಗ್ಗಕ್ಕಾಗಲ್ಲ. ಅತ್ಗೆ ಅವಳು ಯಾವ ಕೆಲಸನೂ ಮಾಡೋದಿಲ್ಲ, ನೀವು ಶುರು ಮಾಡಿ. ಹುಷಾರಕ್ಕ. ಇಟ್ಕೊಂಡಿದ್ದೀನಿ ಬಿಡು ನೈನಿ. ವಿಶಾಲಾಕ್ಷಿ ತಾಯಿಗೆ, ವಿಶಾಲಾಕ್ಷಿ ತಾಯಿಗೆ, ವಿಶಾಲಾಕ್ಷಿ ತಾಯಿಗೆ, ಜೈ ವಿಶಾಲಾಕ್ಷಿ ಅಮ್ಮನವ್ರಿಗೆ. ಸರಿಯಾಗಿ ಮಧ್ಯದಲ್ಲಿಡಿ, ಯಾಕಂದ್ರೆ ಸಾಯಂಕಾಲದವರೆಗೂ ಮಾಮ್ ಬ್ಯಾಲೆನ್ಸ್ ಮಾಡ್ಬೇಕಲ್ವಾ. ಅದ್ ನಿಲ್ಲುತ್ತಾ ಅಂತ. ನಿಂತ್ಕೊಳ್ದೆ ಇದ್ರೆ ಅಮ್ಮನವರು ನಿಮ್ಮಮ್ಮನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಏಯ್, ಅತ್ತೇನ್ ಹೆದರ್ಸ್ಬೇಡಕ್ಕ. ಅವ್ರನ್ನ ನೋಡಿದ್ರೇನೆ ಹೆದರಿಕೆ ಆಗತ್ತೆ, ಇನ್ನು ಅವ್ರು ಹೆದರ್ತಾರ? ಸುಮ್ನಿರಕ್ಕ. ಆಹಾ, ಓಹೋ, ಎಷ್ಟು ಚೆನ್ನಾಗಿದೆ ಅಕ್ಕ. ಅಮ್ಮನವ್ರನ್ನೇ ನೋಡ್ದಂಗೆ ಆಗ್ತಿದೆ. ಹಾಗಂತ ಮಡಿಕೆನ ಬೀಳಿಸ್ಬೇಡಿ ಮಾಮ್. ಅದರಲ್ಲಿರೋ ಗಂಜಿ ಅಳ್ಳಾಡಿದ್ರು ಕೂಡ ಅಮ್ಮನವರು ನಿಮ್ ರಕ್ತನ ಹರಿಸ್ತಾರೆ ಅಂತ ವಿಶಾಲಾಕ್ಷಿ ಹೇಳಿದ್ಲು ಅಲ್ವಾ. ಈ ಹರಕೆ ತೀರ್ಸೋದಕ್ಕಿಂತ ನನ್ನ ಸಾಯಿಸಿದ್ರೆ ಚೆನ್ನಾಗಿರೋದು. ಅಮ್ಮ, ಅಷ್ಟ್ ಈಸಿಯಾಗಿ ಹೇಗ್ ಸಾಯಕ್ ಬಿಡ್ತೀನಿ? ಏಯ್ ಸುಮ್ನೆರೆ, ಅವಾಗಿಂದ ಏನೇನೋ ಮಾತಾಡ್ತಿದ್ಯಲ್ಲ ನೀನು. ನಾನ್ ಮಾತಾಡಿದ್ರೆ ಅದ್ ನಿಜ ಆಗೋಗುತ್ತಾ? ಏಯ್, ಬಾಯಿ ಮುಚ್ಕೊಂಡಿರೋ. ಅವಳನ್ ರೇಗ್ಸಿದ್ರೆ ನನ್ ಪ್ರಾಣನೇ ತೆಗ್ದ್ಬಿಡ್ತಾಳಷ್ಟೇ. ಮಾಮ್, ಸಾಯಂಕಾಲದವರೆಗೂ ಹುಷಾರಾಗಿರಿ ನೀವು. ಸರಿ ಆಯ್ತು. ಮಾಮ್, ಹೌದು ಮಾಮ್. ವಿಶಾಲಾಕ್ಷಿ ಸರಿಯಾಗಿ ಹೇಳಿದ್ಲು. ಮಡಕೆ ಅಲ್ಲಾಡಿದ್ರು, ಕೆಳಗ್ ಬೀಳ್ಸಿದ್ರು, ಎಂತದೇ ಅನಿಷ್ಟ ನಡೆದ್ರು ಕೂಡ ಅಮ್ಮನವರು ಅವ್ರ ರಕ್ತನ ಹೀರ್ತಾರೆ ಅಂತ. ಅಂದ್ರೆ ನಾನು ಸತ್ತು ಹೋಗ್ಬಿಡ್ತೀನಾ? ನನ್ನತ್ತೆ ಹಾಲಿ ತರ ಎಷ್ಟು ಗುಂಡು ಇದ್ರಿ ಅಲ್ವಾ ಅತ್ತೆ? ಹರಕೆ ಹೊತ್ಕೊಂಡಿದ್ದೀನ, ನೀವು ಪ್ರಾಣ ಬಿಡೋ ತರ ಆಗೋಯ್ತಲ್ಲ ಅತ್ತೆ. ನಾನ್ ಏನ್ ಮಾಡ್ಲಿ ಅತ್ತೆ? ನಿಲ್ಸು ನೀನು. ಭಯಕ್ಕಿಂತ ಜಾಸ್ತಿ ನಿನ್ ಶೋಕರಾಗ ಕೇಳಿ ಸತ್ತೋಗ್ತೀನೇನೋ. ಅಷ್ಟೇ ಅಂತೀರಾ? ಏನಾಗಿದ್ಯಾ ನಿನ್ಗೆ? ನಿನ್ ಮೂಗನ್ನ ನನ್ ರೇಷ್ಮೆ ಸೀರೆಯಲ್ಲಿ ಒರೆಸ್ಕೊತಿದ್ಯಲ್ಲೇ. ಅಕ್ಕ, ಏನಿದು? ಹೇಗೂ ಸಾಯ್ತಾರೆ, ಇನ್ ಸೀರೆ ಇಟ್ಕೊಂಡ್ ಏನ್ ಮಾಡ್ತಾರೆ ನೈನಿ? ನಾನ್ ಸಾಯಲ್ಲ, ನಾನ್ ಇವತ್ ಸಾಯಲ್ಲ. ಅತ್ತೆ, ಮೂಗಿಂದ ರಕ್ತ ಬರ್ತಾನೆ ಇದೆ. ಹಾಸ್ಪಿಟ್ಲ್ಗೆ ಹೋಗೋಣ. ಎಲ್ಲ ಡಾಕ್ಟರ್ನ ಇಲ್ಲೇ ಕರ್ಸಿ. ಡಮ್ಮೋ ಡಮ್ಮ, ಹರಕೆ ಮಡಿಕೆ ಇಳಿಸಿ ಎಲ್ಲೂ ಹೋಗೋ ಹಾಗಿಲ್ಲ. ಅಲ್ಲ, ಡಾಕ್ಟರ್ನ ಕರ್ಸಿದ್ರೆ ಯಾರು ಬಂದ್ರೂ ಪ್ರಯೋಜನ ಇಲ್ಲ. ಅಮ್ಮನವ್ರ ವಿಷಯದಲ್ಲಿ ನಡೆದಿರೋ ಅಪಚಾರ ಇದು. ಹಾಗಂತ ಸುಮ್ನಾದ್ರೆ ಹೇಗೆ? ನನ್ ದೇಹದಲ್ಲಿರೋ ರಕ್ತ ಖಾಲಿ ಆಗೋವರೆಗೂ ನೋಡ್ತಾ ಇರ್ತೀರಾ? ಹೆದರ್ಕೋಬೇಡಿ ಅತ್ತೆ, ಒಂದ್ ನಿಮಿಷ. ಅಮ್ಮ, ಅತ್ತೆ ಬೇಕು ಅಂತ ಮಡ್ಕೆನ ಕೆಳಗ್ ಬೀಳಿಸ್ಲಿಲ್ಲ. ಏನೂ ತಿಳಿದೇ ಇರೋ ಹಸುಗೂಸಿನಿಂದ ಹೀಗಾಗಿದ್ದಕ್ಕೆ ಪಾಪ ಅತ್ತೆಗೆ ಶಿಕ್ಷೆ ಕೊಡಬೇಡ.
ಶಾಂತಲಾಗು ತಾಯಿ. ಸುಸ್ತು ಜಾಸ್ತಿ ಆಗ್ಬಿಟ್ಟು ಶಕ್ತಿನೇ ಇಲ್ದೇ ಇರೋ ಹಾಗಾಗಿದೆ. ಮಂಚದ ಮೇಲೆ ಕೂರೋಣ ಅಂದ್ರು, ಕುರ್ಚಿ ಮೇಲೆ ಒರಕೊಳ್ಳೋಣ ಅಂದ್ರು ನಿನ್ ಹೆಂಡತಿ ಬಂದು ಗಲಾಟೆ ಮಾಡ್ಬೋದು ಅಂತ ಹೀಗೆ ಗೋಡೆ ಸಪೋರ್ಟ್ ತಗೊಂಡು ಕೂತಿದ್ದೀನಿ ಕಣೋ. ಛೇ, ಆ ಚಂದ್ರಕಾಂತಮಣಿ ನೀರ ಕರ್ಗೆ ಮುಚ್ಚಲದಿಂದ ಚೆಲ್ ಹೋಯ್ತು. ಇವಾಗ ನೋಡಿ, ನೀವೊಂದ್ ಹನಿ ನೀರ್ ಕೂಡ ಕುಡಿದೇ ಇರೋ ಹಾಗಾಗೋಯ್ತು. ಏನ್ ಕರ್ಮನೋ. ಮಾಮ್, ಒಂದ್ ಐಡಿಯಾ. ಏನೋ ಹೇಳು. ನೀವಿಲ್ಲಿರೋದು ಯಾರಿಗೂ ಗೊತ್ತಿಲ್ಲ. ಎಲ್ಲೋ ಅಮ್ನವ್ರ ಸ್ಮರಣೆ ಮಾಡ್ಕೊಂಡಿರ್ತೀಯ ಅಂತ ಎಲ್ರು ಅನ್ಕೊಂಡಿರ್ತಾರೆ. ಸುತ್ತಿ ಬಳಸಿ ಮಾತಾಡ್ಬೇಡುವ. ವಿಷಯ ಏನು ಅಂತ ಹೇಳೋ. ಒಂದ್ ಗ್ಲಾಸ್ ಕುಡಿದ್ರೆ ಎಲ್ಲೂ ಇಲ್ದಿರೋ ಶಕ್ತಿ ಬಂದ್ಬಿಡತ್ತೆ. ರಾಸ್ಕಲ್, ಡ್ರಿಂಕ್ಸ್ ಮಾಡು ಅಂತಿದ್ಯಾ? ಎಲ್ಲ ನನ್ನ ಹಸ್ಬೆಂಡು ಕೆಟ್ಟ ಯೋಚನೆ ಎಲ್ಲ ಬರೀ ನಿಮ್ಗೆ ಬರೋದನ್ಸತ್ತೆ. ಏನ್ ಮಾಡ್ಲಿ? ನಿಮ್ಗೊಂದ್ ಗತಿ ಕಾಣಿಸ್ತೀನಿ ರೀ. ಅಯ್ಯೋ ಮಾಮ್, ನಾನ್ ಹೇಳಿದ ಅದನ್ನಲ್ಲ, ಎಣ್ಣೆನಲ್ಲ. ಕುಡಿಯೋ ನೀರ್ನೇ ಒಂದ್ ಗ್ಲಾಸ್ ಕುಡಿದ್ರಿ ಅಂತ ಅನ್ಕೊಳ್ಳಿ, ನಿಮಗ್ ಜೀವ ಬರುತ್ತೆ. ಅಪರಾಧ ಕಣೋ. ನಾವ್ ಮಾಡಿರೋ ಪಾಪಕ್ಕಿಂತ ದೊಡ್ಡ ಪಾಪನ ಇದು? ನಿಜಾನೇ ಆದ್ರೆ ಯಾಕೋ ಬೇಡ ಅನ್ನಿಸ್ತಿದೆ ಕಣೋ. ಅಮ್ಮ, ನೀವ್ ಒಳ್ಳೆಯವ್ರ ತರ ನಾಟಕ ಆಡ್ಬೇಡಿ. 10 ಸೆಕೆಂಡ್ ಕೂಡ ಆಗಲ್ಲ, ಲಟಕ್ ಅಂತ ತಗೊಂಡ್ ಬರ್ತೀನಿ, ಪಟಕ್ ಅಂತ ಕುಡಿದ್ಬಿಡಿ. ಅದೇ ರೀ. ನೀರ್ ಕುಡಿಬೇಕು ಅನ್ಕೊಂಡಿದ್ದೀರಾ? ಕುಡೀರಿ ಕುಡೀರಿ. ಮಾಮ್, ನೀರ್ ತಂದಿದ್ದೀನಿ, ಕುಡೀರಿ. ಕುಡೀರಿ ಮಾಮ್. ನಿಧಾನ ನಿಧಾನ ಮಾಮ್, ನಾನೇ ಕುಡಿಸ್ತೀನಿ ರೀ. ಅಯ್ಯೋ, ಏನೇ ಮಾಡ್ತಿದ್ಯಾ ನೀನು? ಹೊಡಿಬೇಡ್ವೆ. ಸುಮ್ಮನೆ ಸಾಕು, ನೋವಾಗ್ತಿದೆ. ಸುಮ್ಮನೆ ಹೊಡಿಬೇಡ. ಮಾಮ್, ಈ ಟೈಮಲ್ಲಿ ಇಲ್ಲಿಗೆ ಬರೋದ್ ಬೇಕಿತ್ತ ಮಾಮ್? ಭಯ ಪಡ್ಬೇಡುವ, ನಾನಿದ್ದೀನಲ್ಲ. ನಾನಿರ್ತೀನ ಅಂತ. ಇರ್ತೀಯಾ? ನಡಿ. ನಮಸ್ಕಾರ ಸ್ವಾಮಿ. ಇಷ್ಟೊತ್ತಲ್ಲಿ ಯಾಕೆ ಬಂದ್ರಿ? ಮುಖ್ಯವಾದ ವಿಷಯನ ನಿಮ್ಮ ಹತ್ರ ಹೇಳಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ ಸ್ವಾಮಿ. ಓ, ಅಖಂಡ ಸ್ವಾಮಿಗಳ ಹತ್ರ ಬಂದಿದ್ದೀರಾ? ಅಂದ್ರೆ ಯಾವುದೋ ಒಂದು ಗಾಢವಾದ ವಿಷಯ ತಿಲೋತ್ತಮನ ತುಂಬಾನೇ ಕಾಡ್ತಾ ಇರಬೇಕು. ಏನ್ ಹೇಳಿ? ತಿಂದಿ ಜೀರ್ಣ ಆಗ್ತಿಲ್ಲ ಸ್ವಾಮಿ. ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ಇಷ್ಟೊತ್ತು ಡೈಜೆಷನ್ ಆಗ್ತಿಲ್ಲ ಅಂತ ನೀವೇ ತಾನೇ ಹೇಳಿದ್ದು. ಬೆಳಗ್ಗಿಂದ ಉಪವಾಸ ಇದ್ದು ಅಮ್ನೋರ್ಗೆ ಹರಕೆ ಮಡಕೆ ಒಪ್ಪಿಸಿದ್ಮೇಲೆ ಊಟ ಮಾಡಿದ್ದಕ್ಕೆ ಸರಿಯಾಗಿ ಜೀರ್ಣ ಆಗಿಲ್ಲ ಅಂತ ನನ್ ಮಗನ್ಗೆ ಹೇಳಿದ್ದೆ ಸ್ವಾಮಿ. ನಿಮ್ ಹತ್ರ ಯಾವ್ದನ್ ಹೇಳ್ಬೇಕೋ ಯಾವ್ದನ್ ಹೇಳ್ಬಾರ್ದೋ ಗೊತ್ತಾಗಲ್ಲ ಇವನ್ಗೆ.
ಆತಂಕದಲ್ಲಿ ಬಂದಿದ್ದೀರಾ. ಸುಮ್ನೆ ಸಮಯ ವ್ಯರ್ಥ ಮಾಡದೆ ಸಲಹೆನ ತಗೊಂಡು ಹೊರಡಿ. ಆಗ್ಲಿ ಸ್ವಾಮಿ. ಮೂವರ ಇನ್ಯಾರು ಬಂದಿದ್ದಾರೆ ಸ್ವಾಮಿ? ಅವ್ರೆಲ್ಲಿದ್ದಾರೆ? ಮಾಮ್, ನನಗೆ ಭಯ ಆಗ್ತದೆ ಮಾಮ್. ಏಯ್, ನೀನ್ ಟೆನ್ಷನ್ ಮಾಡ್ಕೋಬೇಡ್ವಾ ಸ್ವಾಮಿ. ಅವ್ರೆಲ್ಲಿದ್ದಾರೆ? ನನ್ಗ ಆತರ ಅನಸ್ತು, ಅದಕ್ಕೆ ಕೇಳಿದೆ. ನಿಮ್ಗೂ ನಮ್ಮ ಮಾಮ್ ತರ ಭ್ರಮೆ ಶುರುವಾಗೋಯ್ತಾ? ನೀವಿಲ್ಲಿಂದ ಹೊರಡಿ. ನಾಳೆ ಬೆಳಗ್ಗೆ ನಾನು ನಿಮ್ಮ ಮನೆಗೆ ಬರ್ತೀನಿ. ವಿಶಾಲ್ ಸ್ವಂತ ಮಗುನ ಮತ್ತೆ ದತ್ತಕ್ಕೆ ತಗೊಂಡಿರುವ ಮಗುನ ಇಬ್ಬರನ್ನೂ ನಾನು ನೋಡಿ ನಿಮಗೆ ಪರಿಹಾರ ಹೇಳ್ತೀನಿ. ಹಾಗೆ ಆಗ್ಲಿ ಸ್ವಾಮಿ. ನಡಿ. ಸರಿ ಬನ್ನಿ. ಈ ವಿಷಯನ ವಿಶಾಲನ್ಗೆ ಹೇಳಿ ಎಚ್ಚರಿಸಬೇಕು. ರೆಡಿ ಆಗೋದ್ರಲ್ಲಿ ಮಾತ್ರ ಮುಂದಿರ್ತೀಯ ಅಲ್ವಾ ಗಾಯತ್ರಿ? ಈ ವಿಷಯದಲ್ಲಿ ಮಾತ್ರ ಗಲಾಟೆ ಮಾಡಲ್ಲ. ಡ್ರೆಸ್ ಚೆನ್ನಾಗಿದೆಯಮ್ಮ. ಡೈಲಿ ಇಷ್ಟೊತ್ತಿಗೆ 3-4 ಡ್ರೆಸ್ ಆದ್ರೂ ಚೇಂಜ್ ಆಗಿರೋದು. ಇವತ್ ಪೂಜೆ ಮುಗಿದ ಮೇಲೂ ಅದೇ ಬಟ್ಟೆಲಿದ್ದಾಳೆ. ಓ, ದಟ್ಸ್ ರಿಯಲಿ ಗ್ರೇಟ್. ಗಾನವಿ ಆಗಿದ್ರೆ ಇಷ್ಟಿಗೆ ಹತ್ಬಿಟ್ಟಿರೋಳು. ಅವಳು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅವಳ ದೊಡ್ಡಮ್ಮನ ಹತ್ರ ಹೋಗಿದ್ದಾಳೆ. ಈ ಟೈಮಲ್ಲಿ ಯಾಕೆ ಈ ಸ್ವಾಮೀಜಿ ಕಾಲ್ ಮಾಡ್ತಿದಾರಲ್ಲ? ನಮಸ್ಕಾರ ಸ್ವಾಮಿ. ಆ ಅಮ್ಮನವ್ರ ಕೃಪೆ ನಿನ್ ಮೇಲೆ ಯಾವಾಗ್ಲೂ ಇರ್ಲಿ. ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತಾನೆ ನಾನ್ ನಿನಗೆ ಫೋನ್ ಮಾಡಿದ್ದು ವಿಶಾಲ. ಏನು ಅಂತ ಹೇಳಿ. ಪಕ್ಕದಲ್ಲಿ ಯಾರು ಇಲ್ಲ ತಾನೆ? ನೈನಿ ಇದ್ದಾಳೆ. ನಾನು ಹೇಳೋ ವಿಷಯನ ಯಾರ ಹತ್ರನೂ ಬಾಯಿ ಬಿಡದೆ ನಾಳೆ ಬೆಳಗ್ಗೆ ನೀನು ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು. ಆಗ್ಲಿ ಸ್ವಾಮಿ. ತಿಲೋತ್ತಮ ಮತ್ತೆ ವಲ್ಲಭ ಇವರಿಬ್ರು ಹೋಗಿ ಅಖಂಡ ಸ್ವಾಮಿನ ಭೇಟಿ ಮಾಡಿದ್ದಾರೆ. ಆತ ನಿಮ್ಮಿಬ್ಬರು ಮಕ್ಕಳನ್ನ ನೋಡೋಕೆ ನಾಳೆ ಬೆಳಗ್ಗೆನೆ ನಿಮ್ ಮನೆಗೆ ಬಂದ್ಬಿಡ್ತಾನೆ ವಿಶಾಲ. ಏನ್ ಮಾಡ್ಬೇಕು ಅಂತ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ ಸ್ವಾಮಿ. ಗಾಯತ್ರಿ ಪುನರ್ಜನ್ಮ ಎತ್ತಿದಾಳೆ ಅಂತ ಹೇಳಿ ಅಖಂಡ ಸ್ವಾಮಿಗೆ ಗೊತ್ತಾಗದೆ ಇರೋ ಹಾಗೆ ನೋಡ್ಕೋಬೇಕು. ಅದು ಸಾಧ್ಯ ಆಗುತ್ತೆ ಅಂತೀರಾ? ಮಾಡ್ಲೇಬೇಕು ವಿಶಾಲ. ಇಲ್ದೆ ಹೋದ್ರೆ ಗಾಯತ್ರಿ ಸಿಕ್ಕಾಕೊಂಡ್ಬಿಡ್ತಾಳೆ. ನಮ್ಮ ಅಕ್ಕಂಗ್ ಹುಟ್ಟಿರೋ ದೊಡ್ಡ ಮಗ್ಳು ಬದುಕಿದ್ರೆ ಸಂತೋಷನೇ ಅಲ್ವಾ? ನಾನು ಗೊತ್ತಿಲ್ದೇನೆ ಕೇಳ್ತಿದ್ದೀನಿ ಅಂತ ಅನ್ಕೊಳ್ಳಿ ಸ್ವಾಮಿ. ವಿಶಾಲ್ ಮಕ್ಳಿಗೂ ಗಾಯತ್ರಿ ದೊಡ್ಡಮ್ಮಂಗೂ ಏನ್ ಸಂಬಂಧ? ಸೊಸೆ ಹೊಟ್ಟೆಲೆ ಹುಡ್ತೀನಿ ಅಂತ ಹೇಳಿದ್ಲಂತಲ್ಲ ವಲ್ಲಭ. ಹುಟ್ಟಾಗ ಯಾರೋ ಎತ್ಕೊಂಡು ಹೊಟ್ಟೋದ್ರು ಸ್ವಾಮಿ. ಇಬ್ರಲ್ಲೊಬ್ರು ಜೋಗಯ್ಯ ಶಾಸ್ತ್ರಿ ಮೊಮ್ಮಗಳು ಗಾಯತ್ರಿ. ಕೋಇನ್ಸಿಡೆನ್ಸ್ಲಿ ನಮ್ಮ ಅಕ್ಕನ ಹೆಸರೇ. ಆದ್ರೆ ಅವಳಲ್ಲ ಬಿಡಿ, ಹಾಗನ್ಕೊಳ್ಳು ಬೇಡಿ. ತಡ ಮಾಡಿದ್ರೆ ಕ್ಷಮಿಸಿ. ಇಬ್ರು ಮಕ್ಕಳನ್ನ ಕರ್ಕೊಂಡ್ ಬಂದ್ವಿ. ಅಖಂಡ ಸ್ವಾಮೀಜಿ ಮಕ್ಕಳನ್ನ ಆಶೀರ್ವಾದ ಮಾಡಬೇಕು. ಇಬ್ರು ನಿಮ್ಮ ಮಕ್ಕಳೇ ತಾನೆ?
ಅಯ್ಯೋ ದೇವ್ರೆ, ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಸ್ವಲ್ಪ ಮರ್ಯಾದೆಯಾಗಿ ಮಾತಾಡೋ. ಇವಾಗ ನಾನು ಏನ್ ಹೇಳ್ದೆ? ಒಬ್ರನ್ನ ದತ್ತು ತಗೊಂಡಿದ್ದಾರೆ ಅಂದ್ರೆ ಇಬ್ರನ್ನು ನಮ್ಮ ಅಕ್ಕನೇ ಹೆತ್ತಿರೋ ಹಾಗೆ ಹೇಳ್ತಿದ್ದಾರೆ ಅಖಂಡ ಸ್ವಾಮೀಜಿ. ನಾನು ಯಾಕೆ ಆ ಥರ ಹೇಳಿದೆ ಅಂದ್ರೆ ಇಬ್ರು ಅವಳಿ ಮಕ್ಕಳು ಅದಕ್ಕೇನೆ. ಗಾಬರಿ ಪಡೋ ಅಗತ್ಯ ಇಲ್ಲ ವಿಶಾಲ. ಇವ್ರೇನೋ ಹೀಗೆ ಹೇಳ್ತಾರೆ, ನಾವ್ ಹೇಳೋದು ಅವ್ರ ಅರ್ಥನೇ ಮಾಡ್ಕೋತಿಲ್ವಲ್ಲ. ಅಷ್ಟಕ್ಕೂ ಏನ್ ನಡೀತದೆ ಅಂತ ನನ್ಗೂ ಅರ್ಥ ಆಗ್ತಿಲ್ಲಮ್ಮ. ನಾನು ಹೇಳ್ತೀನಿ ರೀ. ನೋಡಿ ಅಖಂಡ ಸ್ವಾಮಿ, ನಮ್ ದೊಡ್ಡದಕ್ಕೆ ಎತ್ಕೊಂಡಿರೋದು ಗಾನವಿನ. ಅವಳು ನಮ್ಮ ಅಕ್ಕ ಮತ್ತೆ ಭಾವನ್ ಸ್ವಂತ ಮಗಳು. ನೈನಿ ಅದಕ್ಕೆ ಎತ್ಕೊಂಡಿರೋದು ಗಾಯತ್ರಿನ. ಅವಳನ್ನ ಹೆತ್ತಿರೋದು ನಮ್ಮ ಅಕ್ಕ ಅಲ್ಲ, ದತ್ತು ಮಗು ಅಂತ ಹೇಳಿದ್ನಲ್ಲ. 25 ಕೋಟಿ ಕೂಡ ಆ ಮಗು ಹೆಸರಿಗೆ ಬರೆದಿದ್ದಾರೆ. ಸುಮನಾ, ಈಗ ಆಸ್ತಿ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಾ ಇದೀಯಾ? ಅದು ನಿಮಗ್ ಬಿಟ್ಟಿದ್ ವಿಚಾರ. ಆದ್ರೆ ನಾನು ಹೇಳ್ತಿರೋದು ಒಂದೇ, ನಿಮ್ಮಿಬ್ರು ಮಕ್ಕಳು ನೋಡೋದಿಕ್ಕೆ ಒಂದೇ ತರ ಹೇಗಿರಕ್ ಸಾಧ್ಯ? ಅವಳಿ ಜವಳಿ ಆಗಿರೋದಿಕ್ಕೆ ಹಾಗಿರ್ಬೇಕಲ್ವಾ? ಮತ್ತೆ ಅಲ್ಲಿಗೆ ಬಂದ್ರು ಅಖಂಡ ಸ್ವಾಮಿ. ಆತನಿಗೆ ಗಾಯತ್ರಿ ದೇವಿಯವರು ಎರಡೂ ಕಡೆ ಕಾಣಿಸ್ಕೋತಾ ಇದ್ದಾರೆ. ಅದು ಮಂತ್ರಪುಷ್ಪ ಪ್ರಭಾವದಿಂದ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಈಗ ಅರ್ಥ ಆಯ್ತು ಸ್ವಾಮಿ. ಕೈ ಕೊಟ್ಟಂತ ತಾವರೆ ಹೂವಿಂಗ್ಲೆ ಅಖಂಡ ಸ್ವಾಮಿ ಅವ್ರಿಗೆ ಗಾನವಿ ಗಾಯತ್ರಿ ತರ ಕಾಣಿಸ್ತಾ ಇದ್ದಾಳೆ. ನನ್ಗೆ ಯಾಕೋ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಇಬ್ರು ಬೇರೆ ಬೇರೆ ಅಂತ ಹೇಳಿದ್ರೆ ನೀವು ಅವಳಿ ಮಕ್ಕಳು ಅಂತಿದ್ದೀರಾ. ಒಂದೇ ತರ ಇದ್ರೆ ನಯನಿ ಮಗುನ ದತ್ತಗೊಂಡಿರೋದು ಸುಳ್ಳ ಹಾಗಾದ್ರೆ? ಒಂದೇ ತರ ಇರೋದಕ್ಕೆ ಅಲ್ವಾ ತಿಲೋತ್ತಮ ಆ ಎರಡು ಮಕ್ಕಳಿಗೂ ಒಂದೇ ಬಣ್ಣ ಒಂದೇ ತರದ ಬಟ್ಟೆನ ಹಾಕಿದಾರಲ್ವಾ? ಒಂದೇ ತರ ಹೇಗಿರ್ತಾರೆ? ಗಾನವಿ ಹಾಕಿರೋದು ಬಿಳಿ ಬಟ್ಟೆ, ಗಾಯತ್ರಿ ಹಾಕಿರೋದು ಎಲ್ಲೋ. ಮತ್ ಒಂದೇ ಬಟ್ಟೆ ಹಾಕಿದ್ದಾರೆ ಅಂತ ಹೇಳ್ತಿದ್ರಲ್ಲ ಸ್ವಾಮಿ. ತಮಾಷೆನಾ? ನನ್ಗನ್ಸಿದ್ದು ನಿಮ್ಗ್ಯಾಕೆ ಅನಿಸ್ತಾ ಇಲ್ಲ ಹೇಳಿ? ಇನ್ನೊಂದು. ಏಯ್, ಹೋಗ್ತೀಯ ಇಲ್ವೋ? ಹೋಗಿಲ್ಲಿಂದ. ಹೋಗ್ತೀನಿ ಬಿಡಿ. ವಿಭ್ರಾಣಂ ಶೂಲಪಾನ ಮೆಂಟಲ್. ಹೋಗೆ. ಅಧಿಕ ಪ್ರಸಂಗಿ. ಬುದ್ಧಿ ಸರಿಯಾಗಿ ಕೆಲಸ ಮಾಡೋ ಹೊತ್ತಿಗೆ ಅಡ್ಡಗಾಲ್ ಹಾಕ್ತಾಳೆ. ಇಷ್ಟೊತ್ತು ಏನ್ ಹೇಳ್ತಾ ಇದ್ರಿ ಮಾಮ್? ನನ್ ತಲೆ ಬುರುಡೆ. ನನ್ನ ಹೆಂಡತಿ ಹೇಳಿದ್ದು ಹತ್ತಿಕಾಯಿ. ಏಯ್, ಹೋಗೋ ಹೋಗೋ. ಹೋಗ್ತೀನಿ. ಗಾಯತ್ರಿ, ನೀನಿಲ್ಲಿದ್ಯಾ? ಮತ್ತೆ
ಕನ್ನಡಿಲಿರೋದು ಯಾರು? ನೀನಾ ಅಲ್ವಾ? ಯಾಕೆ ನೇನೆ ಹಾಗೆ ಕೇಳ್ತಿದ್ಯಾ? ಯಾರನ್ ಕೇಳಿದ್ರು ಸರಿಯಾಗಿ ಉತ್ತರ ಕೊಡ್ತಿಲ್ಲ. ಮಕ್ಕಳು ಸುಳ್ಳು ಹೇಳಲ್ಲ ಅಂತ ಗಾಯತ್ರಿನೇ ಕೇಳ್ತಿದ್ದೀನಿ ಯಜಮಾನ್ರೆ. ಆದ್ರೆ ಇನ್ನು ಮಾತು ಬರಲ್ವಲ್ಲ, ಏನ್ ಹೇಳ್ಬೇಕು ತಿಳಿದೆ ಪಾಪ ಅಲ್ಲಿ ಇಲ್ಲಿ ನೋಡ್ತಿದ್ದಾಳೆ. ನೈನಿ, ನೀನ್ ಯಾಕೆ ಹೀಗೆ ಕೇಳ್ತಿದ್ಯಾ ಅಂತ ಈಗ ಅರ್ಥ ಆಯ್ತು. ಅಖಂಡ ಸ್ವಾಮಿ ಗಾಯತ್ರಿ ತರಾನೇ ಗಾನವೇನು ಕಾಣಿಸ್ತಿದ್ದಾಳೆ ಅಂತ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಕ್ಕೆ ತಾನೆ? ಹೌದು ಯಜಮಾನ್ರೆ, ಗಾಯತ್ರಿ ಗಾನವಿ ನೋಡಕ್ ಒಂದೇ ತರ ಇದಾರೆ ಅಂತ ಇಲ್ಲಿವರೆಗೂ ಯಾರು ಹೇಳಿರ್ಲಿಲ್ಲ. ಆ ಸ್ವಾಮೀಜಿ ಯಾಕೆ ಹೇಳಿದ್ರು ಅಂತ ಯೋಚನೆ ಮಾಡ್ತಿದ್ದೆ. ಬೇಕಾಗಿಲ್ಲ. ಈ ಮನೆಗೆ ಕಾಲಿಟ್ಟ ಮೇಲೆ ಒಬ್ಬೊಬ್ರು ಒಂದೊಂದ್ ರೀತಿ ನಡ್ಕೋತಿದ್ದಾರೆ ಅಂತ ಸ್ವಾಮೀಜಿ ತಿಳಿಸಿದ್ರಲ್ಲ. ಕಾರಣ ಹೇಳಿದ್ರ? ತಿಳ್ಕೋಬೇಕು ಅಂತ ಹೇಳ್ದೆ. ಹೇಗೆ? ನೈನಿ ಜಸ್ಟ್ ರಿಲ್ಯಾಕ್ಸ್. ಅಷ್ಟು ಪ್ರಶ್ನೆಗಳು ಹಾಕಿದ್ರೆ ಇಮಿಡಿಯೇಟ್ ಆಗಿ ಉತ್ತರ ಕೊಡೋದಕ್ಕೆ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ಗೊತ್ತಾ. ನೀವ್ ಕೂಡ ಅಖಂಡ ಸ್ವಾಮೀಜಿ ತರನೇ ಗಾಯತ್ರಿ ಹಾಸಿನಿ ಅಕ್ಕ ಹತ್ರ ಇದ್ದಾಳೆ ಅಂತ ಹೇಳಿದಾಗ ನಂಗೂ ಏನೂ ಅರ್ಥ ಆಗ್ಲಿಲ್ಲ. ನಿಜಾನೋ ಸುಳ್ಳು ಅಂತ ಭಯ ಆಯ್ತು. ಯಾಕೆ ಹಾಗೆ ಹೇಳಿದ್ರಿ? ನೈನಿ, ಈ ಮನೇಲಿ ಎಲ್ರೂ ಇದ್ದಾರೆ, ಆದ್ರೂ ಕೂಡ ಒಬ್ಬೊಬ್ಬರದು ಒಂದೊಂದ್ ದಾರಿ. ಸುಮನ ನಡವಳಿಕೆ ಒಂದ್ ರೀತಿ ಇರುತ್ತೆ, ಇನ್ನ ಮಾಮ್ ಇಲ್ದೇ ಇರೋದನ್ನೆಲ್ಲ ಊಹೆ ಮಾಡ್ಕೋತಾರೆ. ನಿಜ ಗೊತ್ತಿರೋರು, ತಿಳ್ಕೋಬೇಕು ಅಂತಿರೋರು, ಎಲ್ಲ ಗೊತ್ತಿದ್ರು ಗೊತ್ತಿಲ್ದೇ ಇರೋರ್ ತರ ಇರೋರು, ಹೀಗೆ ಬೇರೆ ಬೇರೆ ಯೋಚಿಸೋರು ಇದ್ದಾರೆ. ಈ ಮನೆ ಹೊಸಲು ದಾಟಿ ಒಳಗ್ ಬರ್ತಿದ್ದ ಹಾಗೆ ಮನುಷ್ಯರು ಬದಲಾಗ್ತಾರೆ ಅಂದ್ರೆ ವಾಸ್ತು ದೋಷ ಇರ್ಬೇಕು ಅನ್ಸುತ್ತೆ. ನೈನಿ, ಆ ಥರದ್ದೇನೂ ಇಲ್ಲ. ನಮ್ಮಮ್ಮನ ಅಂತ್ಯಕ್ರಿಯೆ ಈ ಮನೆ ಕಟ್ಟಿರೋ ಜಾಗದಲ್ಲೇ ಮಾಡಿರೋದ್ರಿಂದ ಅದರ ಪ್ರಭಾವ ಒಂಚೂರು ಇದ್ದೇ ಇರುತ್ತೆ. ಹೌದು ಯಜಮಾನ್ರೆ, ಆತ್ಮದೋಷ ಅಂತಾರಲ್ಲ. ಆದ್ರೆ ಗಾಯತ್ರಿ ಅಮ್ಮವರು ಪುನರ್ಜನ್ಮ ಪಡೆದು ಹಸುಕೂಸಾಗಿ ಎಲ್ಲೋ ಒಂದ್ ಕಡೆ ಬೆಳೀತಿರೋದ್ರಿಂದ ಅವ್ರು ಬೇಗ ಈ ಮನೆಗ್ ಬರ್ಬೇಕು. ನನಗ್ ನೀವ್ ಹೇಳ್ದೇ ಇದ್ರು ನೀವ್ ಹೇಳಿದ್ರಿ ಅಂತಾನೆ ಅನ್ಕೋತೀನಿ. ಕಂಗ್ರ್ಯಾಚುಲೇಷನ್ಸ್ ಅಂತ. ಏನ್ ಸಾಧಿಸ್ದೆ ಅಂತ? ಸಿಹಿಯಾದ ನೋವನ್ನ ಸಕ್ಸಸ್ಫುಲ್ ಆಗಿ 8 ತಿಂಗಳು ಅನುಭವಿಸಿದೀನಿ. ಸಿಹಿಯಾದ ನೋವಾ? ಈ ತರ ಎಲ್ಲ ನಾನು ಯಾವತ್ತೂ ಕೇಳೇ ಇಲ್ವಲ್ಲ. ಹುಡುಗರಿಗೆ ಕೆಲವೊಂದ್ ವಿಷಯ ತಕ್ಷಣ ಅರ್ಥ ಆಗಲ್ಲ ಅಂತ ಹೇಳ್ತಾರೆ, ನಿಜಾನೇ. ಹಿಂಗೆಲ್ಲ ಹಲ್ಕಿಸಿದೆ ನೇರವಾಗಿ ಹೇಳಿದ್ರೆ ಅರ್ಥ ಆಗುತ್ತೆ. ಪ್ರೆಗ್ನೆಂಟ್ ಆದ ತಕ್ಷಣ ಖುಷಿ ಪಡೋ ಹೆಣ್ಣು 9 ತಿಂಗಳು ಮಗುನ ಹೇಗ್ ಹೊರೋದು ಅಂತ ಒಳಗೊಳಗೆ ಭಯ ಪಡ್ಕೊಂಡೇ ಇರ್ತಾಳ್ರಿ. ನಾನ್ ಪ್ರೆಗ್ನೆಂಟ್ ಆಗಿ 9ನೇ ತಿಂಗಳಿಗೆ ಕಾಲಿಡ್ತಿದ್ದೀನಿ. ಅದ್ರ ಲೆಕ್ಕನೇ ಇದ್ರಲ್ಲಿ ಬರಿತಾ ಇದ್ದಿದ್ದು. ಡಾಕ್ಟರ್ ಕೈಯಲ್ಲಿ ಹೇಳಕ್ ಆಗದಿರೋದನ್ನ ನೀನ ಬರ್ಕೊಂಡು ಖುಷಿ ಪಡ್ತಿದ್ಯಾ? ಬೇಕು ಅಂದ್ರೆ ಯಾವ್ದಾದ್ರು ಹಾಸ್ಪಿಟಲ್ಗೆ ಹೋಗಿ ಕೇಳೋಣ ಬನ್ನಿ. ಬೇಡವೇ ಬೇಡಮ್ಮ, ಅವ್ರನ್ನಾದ್ರೂ ನೆಮ್ಮದಿಯಿಂದ ಬದುಕೋಕ್ ಬಿಡು. ಡಾಕ್ಟರ್ ಎಲ್ಲ ಪೇಷಂಟ್ ಆಗೋದು ನನಗಿಷ್ಟ ಇಲ್ಲ. ನೀವ್ ಹೀಗೆ ಮಾತಾಡ್ತೀರಾ ಬಿಡಿ. ಇನ್ 2 ದಿನದಲ್ಲಿ ಫಂಕ್ಷನ್ ಇಟ್ಕೊಳ್ಳನ್ವೇನ್ರಿ? ಸಡನ್ ಆಗಿ ಯಾಕೆ? ಮತ್ತೆ ಯಾಕೆ ಅಂತ ಕೇಳ್ತೀರಲ್ಲ. 9ನೇ ತಿಂಗಳಲ್ಲಿ ಸೀಮಂತ ಮಾಡ್ಕೋತಾರಲ್ವಾ? ಎಷ್ಟ್ ಸಲ ಮಾಡ್ಕೋತೀಯ? ಇದನ್ನೇನ್ ಮಕ್ಕಳಾಟ ಅನ್ಕೊಂಡಿದ್ಯಾ? ಮೂಡ್ ಬಂದಾಗ್ಲೆಲ್ಲ ಚಿಕ್ಕ ಮಕ್ಕಳು ಚಾಕ್ಲೇಟ್ ತಿನ್ನೋ ಹಾಗೆ ನಿನಗೆ ಯಾವಾಗ ಬೇಕೋ ಅವಾಗ ಸೀಮಂತ ಮಾಡ್ಕೋತೀನಿ ಅಂತೀಯಲ್ಲೇ. ಮತ್ತೆ ಮಾಡ್ಕೊಂಡ್ರೆ ಏನ್ ತಪ್ಪು? ನಮ್ಮ ಹತ್ರ ದುಡ್ಡು ಕಾಸಿಲ್ವಾ? ಬುದ್ಧಿ ಇಲ್ಲ ಅಂತಾರೆ. ಹಾಗನ್ನೋರ್ನ ಫಂಕ್ಷನ್ ಕರೆಯಲ್ವಲ್ಲ. ಮನೇಲಿರೋರೆ ಅಂತಾರೆ. ಏನು ಅನ್ನಲ್ಲ. ಮತ್ತೆ ಬಿಲ್ಡಪ್ ತಗೊಳಕ್ಕೆ ಅಂತ ಫಂಕ್ಷನ್ ಮಾಡ್ಕೋಬೇಕು ಅಂತಿದ್ದಾಳೆ ಇವಳು. ಏನ್ ಫಂಕ್ಷನ್? 9ನೇ ತಿಂಗಳು ಶುರು ಆಯ್ತಲ್ಲ, ಸೀಮಂತ ಮಾಡ್ಕೋಬೇಕು ಅನ್ಕೊಂಡಿದೀನಿ. ಐದನೇ ತಿಂಗಳಲ್ಲಿ ಬೇಡ ಅಂತಿದ್ಯಲ್ಲ ಸುಮನ. ಅದಕ್ಕೆ ಇವಾಗ ಮಾಡ್ಕೋಬಾರ್ದಾ?
ಆಗ ಮಾಡ್ಕೊಳಕ್ ಆಗದೆ ಇರೋರು 9ನೇ ತಿಂಗಳಲ್ಲಿ ಮಾಡ್ಕೋತಾರೆ. ಸುಮ್ಮನ 2ನೇ ಸರ್ತಿ ಕೂಡ ಮಾಡಿಸ್ಕೊಂಡು ನ್ಯೂಸಲ್ಲಿ ಬರ್ಬೇಕು ಅಂತ ಅನ್ಕೊಂಡಿದ್ದಾಳೇನೋ. ಖಂಡಿತ ಬಂದೇ ಬರ್ತಾರೆ ಮಾತೆ. ಆ ವಿಷಯ ಹೇಳ್ದೆ ನೀನ್ ಕೋಪ ಮಾಡ್ಕೊಂಡ್ರೆ ನಮ್ಗೆ ಹೇಗೆ ಅರ್ಥ ಆಗ್ಬೇಕು? ನನಗೆ ಹೇಳಿದ್ಲು ಮಾಮ್, ಬೇಕಾಗಿಲ್ಲ, ಅದಕ್ಕೆ ದುಡ್ಡು ಇಲ್ಲ ಅಂತ ಹೇಳ್ದೆ. ಸ್ವಲ್ಪ ದಿನದಲ್ಲಿ ಡೆಲಿವರಿ ಆಗುತ್ತೆ, ಅವಾಗ ಇವಳ ಹೆಸರಿಗೆ ಆಸ್ತಿ ಬರುತ್ತೆ. ಇವಾಗ ನೀವು ನನಗೆ ಮಾಡ್ತಿರೋ ಖರ್ಚಿಗೆ 2 ಪಟ್ಟು ಸೇರಿಸಿ ಮುಖದ ಮೇಲೆ ಬಿಸಾಕ್ತೀನಿ ಅಂತಂದ್ಲು. ಮುಖದ ಮೇಲೆ ಎಸಿತೀನಿ ಅನ್ಲಿಲ್ಲ. ಬಿಸಾಕ್ತೀನಿ ಅಂದ್ರೆ ಅದರ ಅರ್ಥ ಅದೇ ಅಲ್ವೇನೆ? ವಿಕ್ರಾಂತ್, ನೀನಿರೋ. ಸುಮನಾ, ಆ ಅರೇಂಜ್ಮೆಂಟ್ಸ್ನ ನಾನು ನೋಡ್ಕೋತೀನಿ ಬಿಡು. ನೀನು ಈ ರೀತಿ ಹಠ ಮಾಡೋದು ಒಳ್ಳೇದಲ್ಲ. ನಾವಾದ್ರೂ ಯಾಕೆ ಖರ್ಚು ಮಾಡ್ಬೇಕು ಯಜಮಾನ್ರೆ? ಭಾವಂಗಿಲ್ದ್ರ ಅಭ್ಯಂತರ ನಿನ್ಗ್ಯಾಕಕ್ಕ? ಅವ್ರ ಹೆಂಡತಿ ಆಗಿರೋದ್ರಿಂದ ಕಷ್ಟ ಸುಖನ ಹಂಚ್ಕೊಳ್ಳೋ ತರಾನೇ ಆದಾಯ ಮತ್ತೆ ಖರ್ಚನ್ನು ಇಬ್ರು ಹಂಚ್ಕೋಬೇಕಾಗತ್ತೆ ಸುಮನ. $10 ಲಕ್ಷ ಖರ್ಚಾಗತ್ತಲ್ಲ, ಅದಕ್ಕೆ ಹೀಗ್ ಮಾತಾಡ್ತಿದ್ಯಾ? ನೀವ್ ಖರ್ಚು ಮಾಡೋದಿಕ್ಕೆ 10 ಪಟ್ಟು ಸೇರಿಸ್ಕೊಡ್ತೀನಿ. ಎಷ್ಟು ಈಸಿಯಾಗಿ ಬಂದ್ಬಿಡ್ತಲ್ಲ ಮಾಮ್. ವಿಕ್ರಾಂತ್, ನಿಧಾನಕ್ಕೆ ಇಳಿಸು. ತಾಯಿ ಆಗ್ತಿದೀನಿ ಅಂತ ಹೇಳ್ದಾಗ್ಲೂ ಖುಷಿಲ್ ನನ್ನ ಎತ್ಕೊಳ್ಳಿಲ್ಲ ನನ್ ಗಂಡ. 9ನೇ ತಿಂಗ್ಳಿಗೆ ಬಂದ್ಮೇಲಾದ್ರೂ ನೀ ನನ್ನ ಎತ್ಕೊಳ್ಳೋದಿಕ್ಕೆ ಖುಷಿ ಆಯ್ತು. ನಿನ್ ಕಾಲ್ ಫ್ರೀ ಆಗ್ಲಿ ಅಂತ ಎತ್ಕೊಂಡು ಪೊರೆ ಬಿಡ್ಸೋಕೆ ಹೆಲ್ಪ್ ಮಾಡ್ದೆ. ನೀನೇನೇನೋ ಅನ್ಕೋಬೇಡ. ಥ್ಯಾಂಕ್ಸ್ ನಂದೀಶಾ. ಪರವಾಗಿಲ್ಲ ವಿಶಾಲ್ ಅವರೇ. ನೀನ್ ಸಲಹೆ ಕೊಡ್ತೇ ಇದ್ದಿದ್ರೆ ನಮಗ್ ತುಂಬಾ ಕಷ್ಟ ಆಗ್ತಿತ್ತು. ನಾನು ಥ್ಯಾಂಕ್ಸ್ ಹೇಳಿದ್ದು ಅದಕ್ಕಲ್ಲ ನೈನಿ. ಗಾಯತ್ರಿ ಮಾತ್ರ ಪೊರೆ ಬಿಚ್ಬೋದು ಅಂತಂದ್ರೆ ತಿಲೋತ್ತಮ ಮೊಮ್ಗೆ ಅನುಮಾನ ಬರುತ್ತೆ.